ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬಾಲಚಂದ್ರ ಜಾರಕಿಹೊಳಿ ಆಸ್ತಿ ಎಷ್ಟು ಕೋಟಿ ಇದೆ ಬೆಳಗಾವದಲ್ಲಿ ಅದು ಅವ್ರಿಗೇನೋ ಗೊತ್ತು. ಮಾಂತೇಶ್ ನಗರದಲ್ಲಿ ಏನಿದೆ 4 ಎಕರೆ ಏನು ಹೇಳ್ತಾ ಇದ್ದಾರೆ, ಇದು ಮೊದಲು ಇವ್ರದ್ದೇ ಇತ್ತು ಅಂತ ಹೇಳಲಾಗ್ತಾ ಇದೆ. ತದನಂತರ ಜಯಶೀಲ್ ಶೆಟ್ಟಿಗೆ ಕೊಟ್ಬಿಟ್ರು. ಈಗ ಜಯಶೀಲ್ ಶೆಟ್ಟಿ ಅಲ್ಲಿ ಬಾರನ್ನು ನಡೆಸ್ತಾ ಇದ್ದಾರೆ. ಇನ್ನು DCC ಬ್ಯಾಂಕ್ ಅಲ್ಲಿಗೆ ಬರೋಣ. ಅಲ್ಲಿ ಏನು ಹೇಳ್ತಾರೆ, ಬಾಲಚಂದ್ರ ಜಾರಕಿಹೊಳಿ 100 ಕೋಟಿ 100 ಕೋಟಿ ಆಸ್ತಿ ಇದೆ, ಅದಕ್ಕೆ ಅದನ್ನು ನಾವು ಅಡುಬಿಟ್ಟು ಇದನ್ನು ಸಾಲ ಕೊಟ್ಟಿದೆ ಅಂತ. ಈ ಆಸ್ತಿಯದ್ದು ಸಬ್ ರಿಜಿಸ್ಟರ್ ವ್ಯಾಲ್ಯೂ 20 ಕೋಟಿ ಅಥವಾ 40 ಕೋಟಿ ಇಡ್ರಿ, 100 ಕೋಟಿ ಹೆಂಗೆ ಕೊಟ್ರಿ ಅಂದರೆ ಜಯಶೀಲ್ ಶೆಟ್ಟಿಯಿಂದ ವಿಡ್ರಾ ಮಾಡಿಕೊಂಡು ಬಾಲಚಂದ್ರ ಜಾರಕಿಹೊಳಿಗೆ ಹೋಗಿದ್ದೇನೋ ಇದು ಅಮೌಂಟ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ 700 ಕೋಟಿ ಹೆಚ್ಚು ಹಣ ಗುತ್ತಿಗೆದಾರ ಈತ ಸರ್ಕಾರದಿಂದ ಬರೋದೈತೆ ಅಂತ ಹೇಳ್ತಾರೆ. ಅಂದರೆ ಸಮರ್ಥನೆ. ಇಲ್ಲಿ ಇನ್ನೊಂದು ಆಸ್ತಿ ಇದೆ, ಇಲ್ಲಿ ರೆಕ್ಸ್ ಟಾಕೀಸ್, ಅದನ್ನು ಕೂಡ ಬಾಲಚಂದ್ರ ಜಾರಕಿಹೊಳಿ ತೆಗೆದುಕೊಂಡಿದ್ದಾರಂತ ಸುದ್ದಿದೆ. ಇವರೆಲ್ಲ ಏನು ತೆಗೆದುಕೊಡ್ತಾರೆ, ಹೆಸರು ಬಂತಂದ್ರೆ ಬೇನಾಮಿ ಹೆಸರು ಮೇಲೆ ಮಾರಿಬಿಡ್ತಾರೆ ಅಥವಾ ಬೇನಾಮಿ ಹೆಸರು ಮೇಲೆ ತೆಗೆದುಕೊಂಡಿರ್ತಾರೆ. ಇದು ಇವ್ರ ಕೆಲಸ. ಒಟ್ಟಾರೆ ಎಲ್ಲ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಏನು ಪ್ರೈಮ್ ಜಾಗ ಉಳಿದ ಅದನ್ನು ಮೇಲೆ ಇವ್ರ ಕಣ್ಣು. ಬೆಳಗಾವಿ ನಗರದಲ್ಲಿ ಎಲ್ಲ ಜಾಗ ಇವ್ರ ಮೇಲಿದೆ, ಇವ್ರ ಹೆಸರು ಮೇಲೆ ಇದೆ. ಅದರ ಪ್ರಸಂಗ ಇವ್ರದ್ದು ಯಾರಾದರೂ ಪತ್ರಕರ್ತರು ಹೇಳಿದ್ರು ಅಂತಂದರೆ ಅದನ್ನು ಮಾರಿಬಿಡೋದು, ಬೇರೆಯವ್ರಿಗೆ ಬೇನಾಮಿ ಹೆಸರು ಮೇಲೆ ಇಟ್ಟುಬಿಡೋದು. ನಾವು ಕೇಳ್ತೇವೆ ಬಾಲಚಂದ್ರ ಜಾರಕಿಹೊಳಿ ಆಸ್ತಿ ಎಷ್ಟು ಕೊಟ್ಟಿದೆ. ಇನ್ನು ಬಾಲಚಂದ್ರ ಜಾರಕಿಹೊಳಿ ಪ್ರಶ್ನೆ ಕೇಳ್ತೇವೆ, ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಏನಿದೆ ಅಲ್ಲಿ DCC ಬ್ಯಾಂಕಿಂದ ಎಷ್ಟು ತೊಗೊಂಡ್ರಿ? ಚುನಾವಣೆಗೆ ಮೊದಲೇ ಹೇಳಿದರೆ 33 ಕೋಟಿ ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ತುಂಬ್ತೇವೆ ಅಂತ. ತುಂಬಿದ್ರೇನು? ತುಂಬೇ ಇಲ್ಲ ಅಂತ ನಮಗೆ ಸುದ್ದಿ. ಇನ್ನು ನಿಮ್ಮದೇ ಟೈಮ್ದಲ್ಲಿ ನಿಪ್ಪಾಣಿಯಲ್ಲಿ ಹಲಸಿದ್ದನಾಥ್ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿತ್ತು. ಅಲ್ಲಿ ಕೋಜನ್ ಇದೆ, ಇಥೆನಾಲ್ ಘಟಕ ಇದೆ ಮತ್ತು ಲಾಭದಲ್ಲಿದೆ. ನಿಮ್ಮದು ಮಾತ್ರ ದಿವಾಳಿ ಆಗಿದೆ. ಎಂಥ ಸಹಕಾರಿಗಳು ನೀವು ಅಂತ ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ. ಒಟ್ಟಾರೆ ಭಾಷಣ ಮಾಡೋದನ್ನು ಮೊದಲು ನಿಲ್ಲಿಸ್ಬೇಕು. ನೀವು ಯಾಕೆ ಮಾಡಲಿಲ್ಲ, ಅವ್ರು ಯಾಕೆ ಮಾಡಿದರು ಅಂದ್ರೆ ಸಂಪೂರ್ಣ ಆಡಳಿತದಲ್ಲಿ ವಿಫಲತೆ ಕಂಡಿದ್ದೀರಿ. ಇಲ್ಲಿ DCC ಬ್ಯಾಂಕ್ದಲ್ಲಿ ಬಂದು ವೇದ ಉಪನ್ಯಾಸಗಳನ್ನು ಹೇಳ್ಕೊತ ಕೊಡ್ತಿದ್ದಾರೆ. ಇದು ವಿಚಾರ ಮಾಡುವಂಥ ವಿಚಾರ. ಇದರ ಬಾಲಚಂದ್ರ ಜಾರಕಿಹೊಳಿ ಸ್ಪಷ್ಟೀಕರಣ ಕೊಡಬೇಕು. ನೀವು ದುಡ್ಡು ತುಂಬಿದಿರೋ ಅಥವಾ ಇಲ್ಲ, ಇನ್ನು ಯಾವಾಗ ತುಂಬೋದ್ರೆ ಯಾವಾಗ ತುಂಬೋದು? ನಾವು ಕೂಡ DCC ಬ್ಯಾಂಕ್ ಹೋಗಿ ತನಿಖೆ ಮಾಡಿದ್ದು, ಇನ್ನೂ ಆ ಅಮೌಂಟ ಘಟಪ್ರಭಾದಿಂದ ಬಾಲಚಂದ್ರ ಜಾರಕಿಹೊಳಿ ತುಂಬಿಲ್ಲ. ಇದು ಸತ್ಯ ಸಂಗತಿ. ಹಂಗೆ ಚುನಾವಣೆ ಟೈಮ್ನಲ್ಲಿ ಹೇಳೋದೊಂದು, ಈಗ ಮಾಡೋದೊಂದು, ಇಂಥ ಹೇಳಿಕೆಯನ್ನು ಇವರು ಬಿಡಬೇಕು. ಎಲ್ಲ ಗೊತ್ತಿದೆ ನಮಗೆ. ಆದರೆ ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸ್ ಬರಬೇಕಾಗಿದೆ. ಅದು ಬಂದ ನಂತರ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ಅಂದರೆ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸರ್ವೆ ನಂಬರ್ ಹೇಳಿದರು ಯಾರು, ಅನ್ನಸಾಬ್ ಜೊಲ್ಲೆ. ಅದ್ರ ಪತ್ರಕರ್ತರು ಸರ್ವೆ ನಂಬರ್ ಕೊಡ ಅಂತ ಹೇಳ್ಬೇಕಾಗಿತ್ತು. ಅಲ್ಲೇ ಡಿಜಿಟಲ್ ಇರ್ತಲ್ಲ ಪ್ರತಿಯೊಂದು ರೂಮ್ದಲ್ಲಿ, ಆ ಡಿಜಿಟಲ್ ತೋರಿಸ್ಬೇಕಾಗಿತ್ತು. ಟಿವಿಯಲ್ಲಿ ತೋರಿಸ್ಬೇಕಾಗಿತ್ತಲ್ಲ, ಇದು ಸರ್ವೆ ನಂಬರ್ ಇದೆ, ಇದನ್ನಿದೆ ಅಂತ. ಏನೂ ಇಲ್ಲ, ಎಲ್ಲ ಸುಳ್ಳೆ ಇರ್ಬೋದು. ಆದರೆ ಅದಕ್ಕಿಂತ ಮೊದಲು ಯಾರಿದ್ದರು, ತದನಂತರ ಯಾರು ಬಂದರು, ಈಗ 100 ಕೋಟಿ ಹೆಂಗೆ ಕೊಟ್ಟರು, ಇದೆಲ್ಲ ತನಿಖೆ ಆಗಬೇಕು. ತನಿಖೆ ಮಾಡೋರು ಯಾರು? ಎಲ್ಲ ಅವರೇ. ಅಲ್ಲೆಲ್ಲ ನಿರ್ದೇಶಕರು ಇದ್ದರು, ಇಲ್ಲದಂತೆ. ಮತ್ತು ನಾವು ಕೇಳಿದ್ದು ಬಾಲಚಂದ್ರ ಜಾರಕಿಹೊಳಿ ಯಾರು ಅಂತಾಳೆ, ಅದಕ್ಕೂ ಉತ್ತರ ಇಲ್ಲ. ಮತ್ತು ಜಯಶೀಲ್ ಶೆಟ್ಟಿಗೆ ಎಷ್ಟು ಯಾಕೆ ಕೊಟ್ರಿ ಅಂತ ಚುನಾಪ ಪೂಜಾರಿಯವ್ರು ಕೇಳಿದರು, ಅದು ಎಂಥ ಲ್ಯಾಂಡ್ ಇದೆ ಅಂತಾಳೆ, ಅದಕ್ಕೂ ಉತ್ತರ ಇಲ್ಲ. ಮತ್ತು ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಿಮ್ಮ ಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಹಾಕ್ತೇವೆ, ನೋಟಿಸ್ ಜಾರಿ ಮಾಡಿದೆ, ಸುಮ್ಮನೆ ಏನಾದರೂ ಹೇಳ್ಕೋದು, ಜಾರ್ಕೊಂಡ್ಬಿಡೋದು. ಮತ್ತು ಹಿಂದೆ ಬ್ಲೂ ಫಿಲ್ಮ್ ಪ್ರಕರಣದಲ್ಲಿ ಕೂಡ ಅಲ್ಲಿ ಕೂಡ ಹೇಳಿದ್ರಲ್ಲ, ಯಾರ್ಯಾರು ಪ್ರಸಾರ ಮಾಡಿದರೆ ಎಲ್ಲರ ಮೇಲೆ ನಾವು ಡಿಫಾಮೇಷನ್ ಕೇಸ್ ಹಾಕ್ತೇವೆ ಅಂತೇಳಿ. ಅಲ್ಲಿಯೂ ಇಲ್ಲ, ಎಲ್ಲ ಮುಚ್ಚೋಯ್ತು. ಆ ಪ್ರಕರಣ ಅಂತೂ ಎಲ್ಲಿ ಆ ಮಹಿಳೆ ನಾಪತ್ತೆ. DK ಶಿವಕುಮಾರು ಶಾಂತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಶಾಂತಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಶಾಂತ, ನಂತರ ಯಡಿಯೂರಪ್ಪ ಮಗನೂ ಕೂಡ ಶಾಂತ, ನಂತರ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಶಾಂತ, ನಂತರ ನಮ್ಮ ಸಿದ್ದರಾಮಯ್ಯವರು ಅವರು ಕೂಡ ಶಾಂತ. ಅಂದ್ರೆ ದೊಡ್ಡ ದೊಡ್ಡ ಪ್ರಕರಣ ಬೆಳಕಿಗೆ ಬಂದರೂ ಕೂಡ ಇದನ್ನು ಮುಚ್ಚಿ ಹಾಕುವಂಥ ತಾಕತ್ತು ಇದೆ ಬಾಲಚಂದ್ರ ಜಾರಕಿಹೊಳಿಗೆ. ಇದನ್ನು ಕೂಡ ಮುಚ್ಚಿ ಹಾಕ್ತಾರೆ. ಸಾರ್ವಜನಿಕರಿಗೆ ಏನು ಉತ್ತರ ಕೊಡ್ತಾರೆ ಅವರು? ಮತ್ತಿನ್ನು ಅನ್ನಸಾಬ್ ಜೊಲ್ಲೆ ಅವರು ಮಾತಾಡಬೇಕಾಯ್ತು ಹೆಚ್ಚು, ಅವರು ಮಾತಾಡಲಿಲ್ಲ. ಅಧ್ಯಕ್ಷರು ಅವರು ವಿವರಣೆ ಕೊಡಬೇಕಾಗಿತ್ತು. ಇನ್ನು ಇವ್ರು ಬಂದ ನಂತರ ಎಷ್ಟು ಜನರಿಗೆ, ಎಷ್ಟು ಇಂಡಸ್ಟ್ರಿಗೆ, ಎಷ್ಟು ರೈತರಿಗೆ ಸಾಲ ಕೊಡ್ತಾರೆ ಅದು ನೋಡ್ಬೇಕು. ಇನ್ನು ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಎಷ್ಟು ಜನರಿಗೆ ಕೊಟ್ಟು ತಮಗೆಲ್ಲ ಗೊತ್ತಿದೆ.
ಬಾಲಚಂದ್ರ ಜಾರಕಿಹೊಳಿ ನಾವು 80 ಕೋಟಿ ತೆಗೆದುಕೊಂಡು, ನಂತರ ಕೊಲ್ಲಾಪುರ ಕೋಪ್ ಏನು ಡಿಸಿಜ್ ಬ್ಯಾಂಕ್ದಿಂದ ನಾವು 80 ಕೋಟಿ ತೆಗೆದುಕೊಂಡು ಅಂತ. ಅದು ಯಾವ ಕಾರ್ಖಾನೆ, ಎಲ್ಲಿದೆ, ಯಾರು ಮ್ಯಾನೇಜಿಂಗ್ ಡೈರೆಕ್ಟ್ರು, ಯಾರ ಹೆಸರು ಮೇಲೆ ಹೊತ್ತು, ಅದು ಕೂಡ ತನಿಖೆ ಆಗಬೇಕು. ಒಟ್ಟಾರೆ ರಾಜಕಾರಣಿಗಳು ತಮಗೆ ಹೆಂಗೆ ಬರ್ತೈತೆ ಹಂಗೆ ಹೇಳ್ಕೊತ ಹೋಗ್ತಿರ್ತಾರೆ. ಸಾರ್ವಜನಿಕರು ಕೂಡ ಗಮನ ಹರಿಸ್ತಾ ಇದ್ದಾರೆ. ಒಟ್ಟಾರೆ ನಾವೇನು ಕೇಳ್ತೇವೆ, ಎಷ್ಟು ಕೋಟಿ ಆಸ್ತಿ ಇದೆ ಅಂತ ಹೇಳ್ಬೇಕು. ಇನ್ನೂ ಶಾಸಕರದ ಕೆಲವೊಂದು ಜನ ಶಾಸಕರು ಅವ್ರ ಗುತ್ತಿಗೆದಾರ ಜೊತೆ ಶಾಮೀಲಾಗಿ ದುಡ್ಡನ್ನು ಹೊಡೆಯೋದು ಇವ್ರ ಕೆಲಸ. ರಸ್ತೆ ಆಗಲಿ ಬಿಡಲಿ, ಐಹೊಳೆಯವ್ರಿಗೆ ಕೇಳ್ತೇವೆ, ರಾಯಬಾಗ ಶಾಸಕ ಐಹೊಳೆಯವ್ರಿಗೆ ಕೇಳ್ತೇವೆ, ನೀವು ಚಿಕ್ಕೋಡಿಯಿಂದ ಹಳಿಜೋಳ ಕೋಡಿ ರಸ್ತೆ ಏನಿದೆ ಅಲ್ಲಿ 15-20 ವರ್ಷ ಹಾಳಾಗಿದೆ. ಅಲ್ಲಿ ಹೋಗಿ ಬಂದಿರೇನು? ಅಲ್ಲಿ ಮುದುಕರಿಗೆ ಹೋಗ್ಲಿಕ್ಕೆ ಬರೋದಿಲ್ಲ, 2 ವೀಲರ್ ಹೋಗ್ಲಿಕ್ಕೆ ಬರೋದಿಲ್ಲ, ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಎಷ್ಟೊಂದು ತೊಂದರೆ ಇದೆ. ಅಲ್ಲಿ ಲೈವ್ದಲ್ಲಿ ತೋರಿಸಿರಲ್ಲ, ಅಲ್ಲಿ ಸಾರ್ವಜನಿಕರು ಈ ಗುತ್ತಿಗೆದಾರ ಜೊತೆ ಐಹೊಳೆ ಶಾಮೀಲಾಗಿದ್ದಾರೆ ಅಂತ. ಆ ರಸ್ತೆ ಒಂದು ಮಾಡಿರಿ. ಒಂದು ರಸ್ತೆ ಮಾಡಲಿಕ್ಕೆ ಆಗೋದಿಲ್ಲ, 4 ಸಲ ನೀವು ಶಾಸಕರು ನಿಮ್ಮನ್ನ ಹೆಂಗೆ ಆರಿಸ್ಕೊಡ್ತಾರೋ ಅದು ಗೊತ್ತಿಲ್ಲ. ನಿಮ್ಮದ ಕ್ಷೇತ್ರದಲ್ಲಿ ಬರ್ತೈತೆ ಅದು. ಇನ್ನು ಡಾಕ್ಟರ್ ಶರಣ ರುದ್ರಪ್ಪ ಪಾಟೀಲ್ ಸಚಿವರವರು, ಇವರು ಸಚಿವರು ಏರಿಯಾದಲ್ಲಿ ಏನಾಗಿದೆ ಅಂತಾರೆ, ಚಿಂಚೋಳಿ ಟು ಕಲಬುರಗಿ ಅಲ್ಲಿ ಕೇವಲ 25 ಕಿಲೋಮೀಟ್ರ್ ಇದೆ, 1.5 ತಾಸು ಬೇಕಾಯಿತು. ಒಬ್ಬ ವಕೀಲರು ಲೈವ್ ಮಾಡಿಬಿಟ್ರು. ಆ ರಸ್ತೆ ನೋಡಿದರೆ ಆ ರಸ್ತೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಒಬ್ಬ ಹಿರಿಯ ನಾಗರಿಕರನ್ನ 2 ವೀಲರ್ ಮೇಲೆ ಕುಣಿಸ್ಕೊಂಡು ಆ ಕಡೆ ಬಿಡಲಿಕ್ಕೆ ಜನ ಅನಿಸ್ತಾ ಇದ್ದಾರೆ. ಅಂದರೆ ಎಲ್ಲಿ ಮಲಗಿದ್ದಾರೆ ಇಲ್ಲಿ ಸಚಿವರು ಮತ್ತು ಇವರು ಮಂತ್ರಿ ಇದ್ದವರು. ಒಂದು ರಸ್ತೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಯಾಕೆ ಆ ಸಚಿವ ಸಂಪುಟದಲ್ಲಿ ಮುಂದುವರಿಬೇಕು? ಇಂಥವ್ರನ್ನ ಕೈ ಬಿಡಬೇಕಂತ ಕೇಳ್ಕೊತೇವೆ. ಯಾರ್ಯಾರು ಭ್ರಷ್ಟಿದ್ದಾರೆ ಅವ್ರನ್ನ ಕೈ ಬಿಡಿ. ಮುಂದಿನ ಸಲ ಐಹೊಳೆಯನ್ನು ಸೋಲಿಸ್ತಾರೆ, ಇದೇ ಒಂದು ವಿಷಯದಲ್ಲಿ ಸೋಲಿಸ್ತಾರೆ. ಅಭಿವೃದ್ಧಿ ಅನ್ಕ ಏನೂ ಇಲ್ಲ. ಮತ್ತು ಅಭಿವೃದ್ಧಿ ಹರಿಕಾರ ಅಂತ ಈ ಸ್ವಾಮಿಗಳು ಇರ್ತಾರಲ್ಲ, ಪಾಕೆಟ್ ಸ್ವಾಮಿಗಳು, ಅವರು ಬರೀ ಭಾಷಣ ಮಾಡ್ತಿರ್ತಾರೆ. ಯಾವ ಸ್ವಾಮಿಗಳು ತಮಗೆಲ್ಲ ಗೊತ್ತಿದೆ. ಶರಣ ರುದ್ರಪ್ಪ ಪಾಟೀಲ್ ಏನು ಸಚಿವರಿದ್ದಾರೆ, ಚಿಂಚೋಳಿ ಟು ಕಲಬುರಗಿ ಒಂದು ಸ್ಟೇಡಿಯಂ ಹೋಗುವಂಥ ಮಾರ್ಗದಲ್ಲಿದೆ. ಅದು ಕಂಪ್ಯೂಟರ್ ಹಾಳಾಗಿದೆ. ಅಲ್ಲಿ ಅನಾಹುತಗಳ ಮೇಲೆ ಅನಾಹುತ, ಶಾಲೆ ಮಕ್ಕಳು ಎಡಿ ಬೀಳ್ತಾ ಇದ್ದಾರೆ. ನಾವು ಕೂಡ ಲೈವ್ದಲ್ಲಿ ನೋಡಿದು. ಅವರು ವಕೀಲರು ತಮ್ಮ ವಕೀಲ ಪರಿಷತ್ತಿಯನ್ನು ಚುನಾವಣೆ ಇದೆ ಮುಂದಿನ ತಿಂಗಳ, ಅದನ್ನು ಪ್ರಚಾರಕ್ಕೆ ನಡೆದಿದ್ರು. ಅವ್ರು ಲೈವ್ ಮಾಡಿ ತೋರಿಸಿದ್ರು. ಆಶ್ಚರ್ಯಕರ ಸಂಗತಿ ಅದು. ಒಬ್ಬ ಸಚಿವರ ಏರಿಯಾದಲ್ಲಿ ಈ ರೀತಿ ಒಟ್ಟಾರೆ ಒಂದು ಕಡೆ ನೋಡಿದ್ರೆ ಗುತ್ತಿಗೆದಾರ ಶಾಮೀಲಾಗಿ ಲೂಟಿ ಮಾಡ್ತಾರೆ, ಇನ್ನೊಂದು ಕಡೆಗೆ ಬೇನಾಮಿ ಹೆಸರಲ್ಲಿ ಇವರು ಆಸ್ತಿ ಮಾಡ್ತಾಯಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ. ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ. ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ, ಇವತ್ತು ವಿಶೇಷವಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಅನ್ನಸಾಬ್ ಜೊಲ್ಲೆ ಅವರು, ಉಪಾಧ್ಯಕ್ಷ ರಾಜು ಕಾಗೆ ಅವರು, ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸೇರಿ ಇವತ್ತು ಮಾಧ್ಯಮ ಜೊತೆ DCS ಬ್ಯಾಂಕ್ ಕೆಲವೊಂದು ವಿಚಾರ ತಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಇವತ್ತು ನಾವೆಲ್ಲ ಪ್ರೆಸ್ ಮೀಟ್ ಕರೆದಿದ್ವಿ. ಅದಕ್ಕೆ ತಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಬಯಸುತ್ತಾ ಪ್ರೆಸ್ ಕಾನ್ಫರೆನ್ಸ್ ಮಾನ್ಯ ಅಧ್ಯಕ್ಷರು ಶುರು ಮಾಡ್ತಾರೋ, ಆಮೇಲೆ ನಾವು ಉಳಿದವರೆಲ್ಲ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈಗಾಗಲೇ DC ಬ್ಯಾಂಕಿನ ಒಂದು ಮೊನ್ನೆ ಹೊಸದಾಗಿ ಚುನಾವಣೆಯಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ 10ಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕ್ಕಾಣಿಯನ್ನು ಹಿಡಿದೆವು. ಅದರ ಮುಂದೆ ಸಾಕಷ್ಟು ತಮಗೂ ಕೂಡ ನದಿರಿಗೆ ಬಂದ ನಂತರ ಕೆಲ ಜನ ಊಹಾಪೋಹಗಳು ಮಾತುಗಳು ಬರ್ತಾಯಿದ್ದು. 1,000 ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ, ಅಥವಾ ಅವರಿಗೆ ಲೋನ್ ಕೊಟ್ಟಿದ್ದಾರೆ, ಇವರಿಗೆ ಲೋನ್ ಕೊಟ್ಟಿದ್ದಾರೆ. ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು 3 ತಿಂಗಳಾಯ್ತು ಇವತ್ತು ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದ ನಂತರ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ನಾವು ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಂತ ಅನ್ಸ್ತದೆ. ಸುಮಾರು ಮಾರ್ಚ್ ಅಕ್ಕೇರಿಗೆ ನಮ್ಮದು 6,087 ಕೋಟಿ ಅಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವನ್ನು 5,080 ಅಂದರೆ 1,000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು. 10 ನವಂಬರ್ಗೆ. ಆದರೆ ಅವತ್ತಿಂದ ಇವತ್ತವರೆಗೆ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕಲ್ರಿ, ಇವತ್ತು 9 ತಾರೀಕು ಅಂದರೆ ಬರೀ 3 ತಿಂಗಳಾಗ್ಯದ ನಮ್ಮ ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡ್ರೆ 5,575 ಕೋಟಿ ಅಂದ್ರೆ ಸುಮಾರು 500 ಕೋಟಿ ಅಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ ನಮ್ಮ ಬ್ಯಾಂಕಿನಲ್ಲಿ. ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ 1,200 ಕೋಟಿಗೆ 1,238 ಕೋಟಿ ಕಮ್ಮಿ ಆಗ್ಯದ, ಹಾಗೂ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ.
ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು. ಯಾಕಂದರೆ ಬ್ಯಾಂಕಿನ ಹೆಸರು ಕೆಡಿಸ್ಬೇಕಾದ್ರೆ ಏನು ಬೇಕಾದ್ರೂ ಹೋಗೋದು ಮಾಡಬಾರ್ದು. ಇದು ರೈತರ ಸಂಸ್ಥೆ, ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ. ಆದರೆ ಅಲ್ಲ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದಾರೋ ನಿಮಗೂ ಗೊತ್ತದ, ಮತ್ತು ನಿಮಗೂ ಪ್ರಶ್ನೆಗಳಿದ್ರೆ ಕೊಟ್ಟಿದ್ರು ಅಲ್ಲ ಎಲ್ಲ ಮುಗಿದಂತ. ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ. 3710 ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದ್ರೆ ಸುಮಾರು 300 ಕೋಟಿ ಅಷ್ಟು ಹೆಚ್ಚಾಗ್ಯದ. ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ 1677 ಅಂದ್ರೆ ಅದು ಕೂಡ 120 ಕೋಟಿ ಹೆಚ್ಚಾಗ್ಯದ. ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು 1200 ಕೋಟಿ ಅಷ್ಟು. ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದ್ರೆ ಏನು 0% ನಾವು ರೈತರಿಗೆ ಕೊಡ್ತಾ ಇರ್ತೀವೋ ಅದನ್ನು ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಬಂದೆವು. ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ 0% ಬರ್ತಕ್ಕಂಥ ವರ್ಷಗಟ್ಟಲೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಆದರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೆಚ್ಚಾಗುತ್ತೆ ಹೊಂಟಿದೆ. ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು, ಅರ್ಜಿ ಕೂಡ ಕೊಟ್ಟಿದ್ರು. 1 ಲಕ್ಷದಿಂದ 1.5 ಲಕ್ಷ ಎಕರೆ ಕೊಡಬೇಕಂತ ತಿಳ್ಕೊಂಡು ನಾನು ಅವ್ರಿಗೆ ಇಷ್ಟೇ ಹೇಳ ಬಯಸ್ತೇನೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ 2 ಕಮಿಟಿ ಇರ್ತಾವೆ. ಅದರಲ್ಲಿ ಕ್ರಾಪ್ ಲೋನ್ಗಳು ಯಾವ ಬೆಳೆಗೆ ಎಷ್ಟು ಕೊಡಬೇಕಂತ ತಿಳ್ಕೊಂಡು ಠರಿಸಿರ್ತಾರೋ. ಇದು ಕಾರಣ ಇವತ್ತು ಎಲ್ಲಿ ಬೆಳೆ ಸಾಲಗಳನ್ನ ಯಾವ ಡಿಸ್ಟಿಕ್ದವ್ರು ಕೊಡ್ತಾ ಇದ್ದಾರೆ ಅವರಷ್ಟೇ ನಾವು ಕೂಡ ಕೊಡ್ತಾ ಇದ್ದೀವಿ. ಸುಮಾರು ಎಕರೆಗೆ 40,000 ಕೊಡ್ತಾ ಇದ್ದೀವಿ. ಅದು 0% ಇರೋದ್ರಿಂದ ಅಷ್ಟೇ ಕೊಡ್ತೀವಿ. ಹೆಚ್ಚಿಂದ ಬೇಕಾದ್ರೆ ನಮ್ಮ 12-13% ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲೆ ನಾವು ಕೊಡ್ತೀವಿ. ಯಾಕಂದ್ರೆ ಡಿಪಾಸಿಟ್ ಕೂಡ ನಾವು ಡಿಸ್ಟಿಕ್ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀವಿ. 8.25% ವರೆಗೆ ಕೊಡ್ತಾ ಇದ್ದೀವಿ. ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾ ಇದೆ. ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಇರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ಒದಗಿಸಬೇಕಂತ ತಿಳ್ಕೊಂಡು 3 ಹೊಸ ಸ್ಕೀಮ್ಗಳು ನಾವು ಬರ್ತಕ್ಕಂಥ 12 ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ ಅಲ್ಲಿ ಪಾಸ್ ಮಾಡಿ 13ನೇ ತಾರೀಕಿನಿಂದ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿದೆವು. ಮೊದಲನೇದಾಗಿ ಸೊಸೈಟಿ ಸೆಕ್ರೆಟರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು 2081 ಸಿಬ್ಬಂದಿಗಳಿದಾರೆ. ಅವ್ರೆಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತೊಗೊಳ್ಬೇಕಂತ ವಿಚಾರದಲ್ಲಿ 1 ಲಕ್ಷ ಪರ್ಯಂತ ಅವರು 2+2 ಗಂಡ ಹೆಂಡತಿ ಮತ್ತು 2 ಮಕ್ಕಳು ಅಂದರೆ 2+2 8,800 ಜನ ಫ್ಯಾಮಿಲಿ ಮೆಂಬರ್ ಸೇರಿ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ 2,800 ಜನರಿಗೆ ಮತ್ತು 15 ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು 1,73,00,000 ಪ್ರೀಮಿಯಂ ಬಂದದ. ಅದರಲ್ಲಿ 58% ನಾವು ತುಂಬ್ತಾ ಇದ್ದೀವಿ DC ಬ್ಯಾಂಕ್ ವತಿಯಿಂದ. 21% ಅವರು ಸ್ವತಃ ಮೆಂಬರ್ಗಳು ಅಂದ್ರೆ ಕಾರ್ಮಿಕರು ತುಂಬ್ತಾ ಇದ್ದಾರೆ. 21% ನಮ್ಮ ಇವರು ಸೊಸೈಟಿ ಅವ್ರು ತುಂಬ್ತಾ ಇದ್ದಾರೆ. ಅಂದರೆ ಈ ಪ್ರಕಾರ ಪ್ರತ್ಯೇಕವಾಗಿ 1,300 ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ. 2ನೇ ಸ್ಕೀಮ್ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದು ಸೊಸೈಟಿ ಅದ. ಅದರ ಮುಖಾಂತರ ನಮ್ಮ ಬ್ರ್ಯಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ 12ರಿಂದ 15 ಹಳ್ಳಿಗಳು ಇರೋದ್ರಿಂದ ನಮ್ಮ ಬ್ರ್ಯಾಂಚ್ ಬರೀ 100 ಅದ. ಆದರೆ ಇನ್ನೂ 10% ಡಿಸ್ಟಿಕ್ ಮೇಲೆ ನಾವು ಬ್ರ್ಯಾಂಚ್ಗಳು ಮುಟ್ಟಿಲ್ಲ. ನಮ್ಮ ಈಗಾಗಲೇ 1200 ಸೊಸೈಟಿಗಳು ಇರೋದ್ರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು 500ರಿಂದ 600 ಇರ್ಬೋದು ಅನಿಸ್ತದೆ. A ಮತ್ತು B ಗ್ರೇಡ್ನಲ್ಲಿ ಒಳ್ಳೆಯ ದೃಷ್ಟಿ ನಡೆದು ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ. ಒಂದು 0%ನಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ. 2ನೇದು 3%ನಿಂದ ಟ್ರ್ಯಾಕ್ಟರ್ ಲೋನ್ ಕೊಡ್ತಾ ಇದ್ದೀವಿ. ಮತ್ತೊಂದು 3%ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ. ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಇವತ್ತು ಕಾರ್ ತೊಗೊಳಕಿರ್ಬೋದು, ಮೋಟರ್ ಸೈಕಲ್ ತೊಗೊಳಕಿರ್ಬೋದು, ಗೃಹ ಸಾಲ ಇರ್ಬೋದು, ವೇತನ ಸಾಲ ಇರ್ಬೋದು. ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದರೆ ಬೇರೆ ಬೇರೆ ಬ್ಯಾಂಕ್ ಹೋಗದೆ ನಮ್ಮ ಸೊಸೈಟಿ ಮುಖಾಂತರ ತೊಗೊಳ್ಬೇಕಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲೆ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದ್ವಿ. ಇನ್ನು 3ನೇ ಸ್ಕೀಮ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸೊಸೈಟಿ ಸೆಕ್ರೆಟರಿ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನು ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ 1% ಕಮ್ಮಿ ದರದಲ್ಲಿ ಅವರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ. ಅಂದ್ರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಂದು DC ಬ್ಯಾಂಕ್ ಬಾಂಡಿಂಗ್ ಆಗಬೇಕು. ಇದು ಒಂದು ತಿಳ್ಕೊಂಡು ಎಲ್ಲರೂ ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಅತಿ ಹೆಮ್ಮೆಯಿಂದ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ
ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದಾರೋ ಅಂದ್ರೆ ಅದು DC ಬ್ಯಾಂಕ್ ಬೆಳಗಾಂ ಅಂತ ಅನ್ಬೋದು ನಾವು. ಯಾಕಂದ್ರೆ ಸಾಕಷ್ಟು 3600-3700 ಕೋಟಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು 6000 ಕೋಟಿ ಡಿಪಾಸಿಟ್ದಲ್ಲಿ, ಮತ್ತು ಮಾರ್ಚ್ ಅಕ್ಕೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ, ಡಿಪಾಸಿಟ್ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ. ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು, ರೈತರು ಇಲ್ಲದೆ ಇರ್ಬೋದು, ಅವ್ರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು, ನಮ್ಮ ಸಂಸ್ಥೆಯಲ್ಲಿ ತಗೊಳ್ಬೋದು. ನಾವು ನ್ಯಾಷನಲ್ ಬ್ಯಾಂಕ್, ಮಲ್ಟಿನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪೀಟ್ ಮಾಡುವ ಮುಖಾಂತರ, ಅಂದರೆ ಕಾಂಪ್ಯೂಟರೈಸೇಷನ್ ಮಾಡೋರು ಇರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿ ತರೋದಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ 26ನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇರಬೇಕಂತ ಒಂದು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಬರ್ತಾ ಇದ್ದರು. ಈ ಪ್ರಕಾರ DC ಬ್ಯಾಂಕನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾ ಇದ್ದೇವೆ ನಾವು. ಸರ್, ಈಗ 3 ತಿಂಗಳಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದಿರಿ, ಇಷ್ಟೊಂದು ಬ್ಯಾಂಕ್ ಅನ್ನ ಮುನ್ನಡೆಸ್ತಾ ಇದ್ದೀರಿ, ಆದ್ರೂ ಯಾಕೆ ಈ ರೀತಿ ಆರೋಪಗಳು ನೀವು ಹೊಸ ಆಡಳಿತ ಮಂಡಳಿ ಬಂದ ನಂತರ ಕೇಳಿ ಬರ್ತಾ ಇದೆ ಅಂತ? ಏನ್ ಹಿಂದೆ ಇದೆ ಅಂದ್ರೆ 3700 ಕೋಟಿ ಇದೆಲ್ಲ ಎಷ್ಟು ಜನ ರೈತರಿಗೆ ಇದು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ? ಇದು ಸುಮಾರು 4 ಲಕ್ಷ ಮೇಲ್ಪಟ್ಟ ಆಗ್ತದೆ ಅಲ್ರಿ. 4,75,000 ಇದು ರೈತರು ಇರ್ತಾರೆ. 2024 ಹೊಸ ಅಲ್ಲ, ಒಟ್ಟು ಇನ್ನೂವರೆಗೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ನಾನು ಇದು ಹಳೆಯದು ಬಂತು. ಲಾಸ್ಟ್ ಇಯರ್ ಹೊಸ ಪತ್ತಿನ ಸಾಲ ಯಾವುದೇ ಸೊಸೈಟಿ ಅವರು ಕೊಟ್ಟಿಲ್ಲ, ಹಳೆಯ ಸಾಲನೇ ಅವರು ರಿನೋಲ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಹೌದ್ರಿ, ಹೊಸ ಪತ್ ಇಲೆಕ್ಷನ್ ಮುಖಾಂತರ 1 ತಿಂಗಳು ಬಂದಿರ್ತಾರೆ. ಇಲೆಕ್ಷನ್ ಮುಖಾಂತರ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಅವಾಗ ಬೋರ್ಡ್ ಎಲ್ಲ ಸಸ್ಪೆಂಡ್ ಆಗಿರ್ತದೆ. ಆದ ಕಾರಣ ಅವಾಗ ಪೆಂಡಿಂಗ್ ಇತ್ತು. ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷ ನಮ್ಮ ಮೀಟಿಂಗ್ ಆದ ತಕ್ಷಣ ಪ್ರಾರಂಭ ಆಯ್ತು. ಒಂದು ವರ್ಷ ಅಲ್ಲ 1 ತಿಂಗಳು 2 ತಿಂಗಳು ಗ್ಯಾಪ್ ಆಗಿದೆ. ಇಲ್ಲ ಯಾರು ಬಂದವ್ರು ಎಲ್ಲರಿಗೂ ಕೊಟ್ಟದ. ಮತ್ತೆ ಹೆಚ್ಚಂಗೆ ಆಗ್ತದೆ. ಮತ್ತೆ ನೋಡ್ರಿ, ಹೆಚ್ಚಾಗೋದ ಕಮ್ಮಿ ಆಗೋದಾಗ ನಮ್ಮ ಕೈಯಾಗಿಲ್ಲ ಅದು. ರೈತರು ನೋಡ್ರಿ ಎಷ್ಟು ಒಂದು ಬೆಳೆಸಾಲ ತಗೋತಾರಲ್ಲ, ಅವ್ರದ್ದು ಎಷ್ಟು ಜಮೀನು ಅದ ಅಷ್ಟು ತೊಗೊಂಡಿರ್ತಾರೆ. ಅದು ಹೆಚ್ಚಾಗೋದಿಲ್ಲ. ಯಾರು ಹೊಸ ರೈತರು ಬರ್ತಾರೆ ಇನ್ನೂವರೆಗೆ ನಮ್ಮ ಕಡೆ ತೊಗೊಂಡಿಲ್ಲ, ಅಥವಾ ಹೆಚ್ಚಿನ ಜಮೀನು ಇದ್ರು ಕೂಡ ಒಂದು ಕ್ಯಾಪಿಂಗ್ ಇರ್ತದೆ. ಅವ್ರು ಒಂದು 3 ಲಕ್ಷವರೆಗೆ ಕ್ಯಾಪಿಂಗ್ ಇತ್ತು. ಈಗ ಅದು 5 ಲಕ್ಷವರೆಗೆ ಆಗ್ಯದ ಈಗ ಸದ್ಯದಲ್ಲಿ. ಅಂದ್ರೆ ಅವ್ರು 20 ಎಕರೆ ಇದ್ರು ಕೂಡ ನಾವು 5 ಲಕ್ಷ ಕೊಡ್ಬೋದು ಅವ್ರಿಗೆ. ಬೆಳೆ ಸಾಲ ಏರಿಕೆ ಮಾಡಿದ್ರೆ ಪಾದಯಾತ್ರೆ ಮಾಡಕ್ಕೆ ರೈತ ಸಂಘ ತೀರ್ಮಾನ ಮಾಡಿದೆ. ಅಲ್ಲ, ನಾವು ರೀಚರ್ ಎಷ್ಟಿದೆ ಅದು ಮಾಡತ್ತೀವಲ್ರಿ. ಯಾರು ಹೇಳೋದು ಕಾರಣ ಇಲ್ಲ ನಮ್ಮಲ್ಲೇ. ಅವ್ರಿಗೆ ನೋಡ್ರಿ, ಯಾರೋ ತಪ್ಪು ಕಲ್ಪನಾ ಕೊಟ್ಟಿರ್ಬೋದು, ಅದು ತಪ್ಪು ಭಾಷಣ. ಇದು ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ, ಹೆಚ್ಚು ಮಾಡೋದು ನಮ್ಮ ಕೈಯಲ್ಲಿ ಇಲ್ರೋದು. ಜಮೀನು ಮೌಲ್ಯಗಳು ಹೆಚ್ಚಾಗಿದಾವ, ಅದ ಕರೆಕ್ಟ್. ನಾವು ಹೇಳೋದೆಲ್ಲ ಒಪ್ತೇನೆ. ಖರೆ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿಯನ್ನು ಅದರಲ್ಲಿ ಡಿಸೈಡ್ ಆಗ್ತದ. ಇದೊಡ್ರಿ ಯಾಕೆ ಇದು ಕ್ಯಾಪಿಂಗ್ ಅದ ಅಂದ್ರೆ 0% ಇರೋದ್ರಿಂದ ಕ್ಯಾಪಿಂಗ್ ಅದ. ನಾವು ಇನ್ನೂ ಬೇರೆ ಲೋನ್ 12-13% ಕೊಡೋದ್ರ ನಾವು ಹೆಚ್ಚಿಗೆ ಕೊಡ್ಬೋದು. ಅದು ನಾನ್ ಅಗ್ರಿಕಲ್ಚರ್ ಲೋನ್ ಅದು. ನಾನ್ ಅಗ್ರಿಕಲ್ಚರ್ 12-13%. ಅದು ಅದ್ರ ವ್ಯಾಲ್ಯೂಯೇಷನ್ 100 crore ಆಗ್ಯದ. ಅದಲ್ದನು ಅವ್ರದ್ದು ನೋಡ್ರಿ, ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕೋದು ನಾವು ಇದನ್ನ ತೊಗೊಂಡೇವು, 1100 ಕೋಟಿದ ಕೆಲಸದ ಇದನ್ನ ತೊಗೊಂಡೇವು. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ್ರು. ಮತ್ತು ಈಗಾಗಲೇ ಕ್ಲಿಯರ್ ಅದ ಲೋನ್. ಮತ್ತು ಈಗಾಗಲೇ ಇಂಟ್ರೆಸ್ಟ್ ಒಬ್ಬೊಬ್ರು ಅದ ಅಪಪ್ರಚಾರ ಆಗಿದೆ. ನಾವು ಒಂದು ಸ್ವಲ್ಪ ರಿಸಲ್ಟ್ ಕೊಡಬೇಕಾದ್ರೆ 3 ತಿಂಗಳು ವೇಟ್ ಮಾಡಿದ್ದೇವೆ ನಾವು. ಮತ್ತು ನೋಡ್ರಿ, ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ UK ಅಲ್ಲಲ್ಲ ಕನ್ಸ್ಟ್ರಕ್ಷನ್ಗೆ ನೋಡ್ರಿ ಇನ್ನೂವರೆಗೆ ಕೂಡ ಕೊಡ್ಕೋತ ಬಂದ. ನಮ್ದು ಅಟ್ಟ ಕೇಳಾಗಿದೆ. UK ವೆಂಚರ್ಸ್, UK ಹಾಸ್ಪಿಟಾಲಿಟಿ ಬರೀ 7270 ಸ್ಕ್ವೇರ್ ಮೀಟರ್ ಮ್ಯಾಗ 110 ಕೋಟಿ ಕೊಟ್ಟದ್ದದ ಉದಾಹರಣೆ. ಅಂದ್ರೆ ಅದೆಲ್ಲ ಇದು ಅಂತಲ್ಲ, ಅಂದ್ರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದ, ಕಟ್ಟಬೇಕಾಗ್ತದೆ. ಈಗ ಲ್ಯಾಂಡ್ ಅಷ್ಟೇ ಇರ್ತದ. ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದ್ದೇವೆ ಹೊರತು ಇದೊಡ್ರಿ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು. ಹಾ, ವಾಲಂಟಿಯರ್ಲಿ ಬಿಟ್ಟಾರೋ ಏನ್ ಬಿಟ್ಟಾರೋ ಆತ್ಮಸಾಕ್ಷಿಯಾಗಿ ಹೇಳತ್ತೇವ್ರಿ ಅವ್ರಿಗೆ. ಆತ್ಮಸಾಕ್ಷಿಯಾಗಿ ಹೇಳತ್ತೇವ್ರಿ ಅವ್ರಿಗೆ. ಏನೂ ಇಲ್ಲ, ಏನೂ ಪ್ರೆಷರ್ ಅಲ್ಲ, ಏನೂ ಇಲ್ಲ. ಇನ್ನೂ ಹೇಳ್ತೇನೆ ರೀ, ಇನ್ನೂ ನಾವು ಹೆಚ್ಚಿಗೆ ಲೋನ್ ಕೊಡ್ತೀವಿ. ಯಾರು ಬೇಕಾದವ್ರು ಬಂದು ತೊಗೊಂಡು ಹೋಗಿರ್ತೀವಿ ನಾವು. ನಮ್ಮಲ್ಲಿ ರೀಚರ್ ಡಾಕ್ಯುಮೆಂಟ್ಸ್ ಕೊಟ್ರೆ ನಾವು ಇನ್ನೂ ಕೂಡ ಹೆಚ್ಚು ಕೊಡಕ್ಕೆ ಸಾಧ್ಯ. ಈಗ ನೋಡಿ, ಡಾಕ್ಟರ್ ಕಡಾಡಿ ಅವ್ರು ಕೊಟ್ಟಿದ್ರು, ಮಾಂತೇಶ್ ಕಡಾಡಿ ಅವ್ರು ಕೊಟ್ಟಿದ್ರು. ಈಗ ಅವ್ರಿಗೂ ಕೊಡ್ತೀವ್ರಿ, ಒಂದ್ ನಿಮಿಷ. ಈಗ ನೀವು ಹೇಳಲ್ಲ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗೈತೆ ನಿಮ್ಗೆ. ಅಂದ್ರೆ ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರು.
ಅಂದ್ರೆ ಕಮರ್ಷಿಯಲ್ ಲ್ಯಾಂಡು ಎಣ್ಣೆ ಆಗಿದ್ದ ಲ್ಯಾಂಡು ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತ್ರಿ. ಬೆಳಗಾವ್ದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತೀವಿ ಜಾಗ ರೀ. ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ. ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ, ಜಯಶೀಲ್ ಶೆಟ್ರಿಗೆ ಅವ್ರು ಲೋನ್ ತೊಗೊಂಡು 8 ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ. MI ಮತ್ತು ಮೇಜರ್ ಅವ್ರು ಬಂದ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತೊಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳತ್ತಾರತ್ತೆ, ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವಿಯಾಗ ಬರತ್ತೈತೆ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾದ್ರೆ ಹೇಳ್ತೀನಿ ರೀ. ಇಲ್ಲ ಬೆಳಗಾವ್ದಾಗ ಐತ್ರಿ, ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀನಿ ನೋಡ್ಕೊಂಡ್ 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ಇಲ್ಲ ನಿಮ್ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ ರೀ. ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕೈತಿ. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರ ನೋಡ್ಲಿಕ್ಕೆ ಅಂದ್ರೆ ನಾವ್ ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೋ ಪರಿಣಾಮ ಆಗಿಲ್ಲ ಏನೆಲ್ಲ. ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ. ಅಲ್ಲಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವ್ರೊಂದು ಹೇಳ್ದು ನಾವೊಂದು ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ರಿ. ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲ ಲೀಗಲಿನ ಮಾಡಿದ್ರೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರೂ ಕೊಡೋದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ. ಜಯಶೀಲ್ ಶೆಟ್ಟಿ ವಿಚಾರ ನಿಮ್ಗೆ ಕ್ಲಿಯರ್ ಇರಲಿ. 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತೊಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ ಒಳಗೆ ದುಡ್ಡು ಕಟ್ತಾರೆ ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರೆ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತೈತೆ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರೆ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCC ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು. ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದ್ರೆ ಈ ವಿಷಯ ಕ್ಲಿಯರ್ ಇರಲಿಲ್ಲ. ಅದು ಮತ್ತೆ ಒಬ್ಬೊಬ್ರು ಕೇಳಿ ಸ್ವಲ್ಪ ಒಂದ್ ಸ್ವಲ್ಪ ಅವ್ರು ಕೇಳೋದಕ್ಕೆ ಮುಗಿಸಿ ಯಾವ್ದಂದ್ರೆ ಡಾಕ್ಯುಮೆಂಟ್ ಇದ್ರಲ್ಲ ಅದಕ್ಕೆಲ್ಲ ಕ್ಲಿಯರ್ ಐತಿ. ಅಲ್ಲ 100 crore ಸೆಕ್ಯೂರಿಟಿ 700 ಕೋಟಿ ಬಿಲ್ ಗೌರ್ಮೆಂಟ್ ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿ. ಯಾಕಂದ್ರೆ ಭಾಳ ಅವರು ನಾಳೆ ಗೌರ್ಮೆಂಟ್ ಬಿಲ್ 700 ಕೋಟಿ ಸೆಕ್ಯೂರಿಟಿ ರೀ. ಯಾವಾಗಾದ್ರೂ ಬರ್ಲೇಬೇಕಿರೋದು, ಲೇಟ್ ಆಗಬಹುದು, ಖರೆ ಬರ್ತದ ಬಿಲ್. ನಿಮ್ಗೆ ಹೇಳ್ಬಿಡ್ತೀನಿ. KNN-ದಾಗ ಅವ್ರದ್ದು ಎಷ್ಟೈತಿ, ಆಮೇಲೆ KBJನಲ್ಲಿ ಎಷ್ಟೈತಿ, MI-ದಾಗ ಎಷ್ಟೈತಿ ಲಿಸ್ಟ್ ಐತಿ. ಅವ್ರಿಗೆ ನಿಮಗೆ ಲಿಸ್ಟ್ ಕೊಟ್ಟು ಬಿಡ್ತೀನಿ ರೀ. 700 ಕೋಟಿ ಬಿಲ್ ಕೊಟ್ಟಾರು, 100 ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ. ನಮ್ಮ ದುಡ್ಡು ಸೇಫ್ ಐತಿ. ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡ್ಬೇಕಾಗ್ತೈತಿ ರೀ. ಮತ್ತು ಮುಳುಗಾರು ಕೊಟ್ಟರೆ ಭಾಳ ಕಷ್ಟ ಆಗ್ತೈತಿ. ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ರೀ. ಡಿಟೇಲ್ ಬ್ಯಾಂಕಿನ ಅಪಪ್ರಚಾರ ಆಗತ್ತೈತೆ ಅಂತ ಹೇಳಿ ನೀವು ನೋಟಿಸ್ ಕೊಟ್ಟಿರಿ. ಅಪಪ್ರಚಾರ ಆಗಿದ್ದು ಜಯಶೀಲ್ ಶೆಟ್ಟಿ ಅವರು ಹಾಕಬಹುದಿಲ್ಲ, ಅವರು ಹಾಕಬಹುದು ಕೇಸ್ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅಲ್ಲ, ಯಾರು ಮಾತಾಡಿದಾರ ಅವ್ರ ಮ್ಯಾಗ ಹಾಕಬಹುದು. ಅವ್ರ ಮ್ಯಾಗ ಡೆಫರ್ಮೇಷನ್ ಕೇಸ್ ಹಾಕ್ಬೋದಲ್ಲ ಅವ್ರಿ. ಯಾರು ಸೀರಿಯಸ್ ಆಗಿದ್ದೀರಿ, ಅವ್ರು ಯಾಕೆ ಸೀರಿಯಸ್ ಆಗ್ತಾರೆ? ಅವ್ನು ತಲೆ ಕೆಟ್ಟ ಹೋಗೈತೆ ಪಾಪ. ಅವ್ರು ಸಾಕತ್ತಾರ. ಅವ್ರು ನಿಮ್ ಬ್ಯಾಂಕ್ ತಗೊಂಡ್ ಸಾಕಾಗಿ ಹೋಗಿದ್ದೆ ಹೋತಾರ ಅವ್ರು. ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೆ ನೀವು ಕೋಟಿ ರೂಪಾಯಿ ದುಡ್ಡನ್ನ ಸಾಲ ಕೊಟ್ಟಿರಿ. ಹೊರಬಾಕಿ ಇದ್ರು ಮತ್ತೊಮ್ಮೆ ಯಾಕೆ ಸಾಲ ಕೊಟ್ಟಿರಿ ಅವ್ರಿಗೆ? ಯಾವ್ದ್ರಿ? ಅಲ್ಲ ಬೇದಡಿ ಹೊರಬಾಕಿ ನಮ್ಮಲ್ಲಿ ಕಟಬಾಕಿ ಆಗಿಲ್ಲ. ನಮ್ಮಲ್ಲಿ ಯಾವ ಕಟಬಾಕಿ ಆಗಿಲ್ಲ. ಇಲ್ಲ ಕಟಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ. ತಪ್ಪು ಕಲ್ಪನೆ ಅದ. ಕಟಬಾಕಿ ಆದವ್ರು ಕಟಬಾಕಿ ಉಳ್ಕೊಂಡವ್ರು. ಹೊರಬಾಕಿ ಇಲ್ರಿ, ಹೊರಬಾಕಿ ಇದ್ದವ್ರು ಕೊಟ್ಟಿಲ್ರಿ. ನಾವು ಕ್ಲಿಯರ್ ಆದ್ಬೇಕು ಕೊಟ್ಟಿದ್ದೇವ್ ನಾವು. ಇಲ್ಲ ಯಾವ್ದು ಹೇಳ್ರಿ, ಪರ್ಟಿಕ್ಯುಲರ್ ಯಾವ್ದಂದ್ರೆ ಹೇಳ್ರಿ. ಇಲ್ಲ ಹೇಳ್ರಿ, ಅದಕ್ಕೇನು ಓಪನ್ ಅದ. ಇದು ಓಪನ್ ಅದ ರೀ, ಓಪನ್ ಫೋರಮ್ ಅದ ಹೇಳ್ರಿ.
ಕಟ್ಲಾರ್ದ ನೀವು ಮತ್ತೂ ಎಡಿಷನಲ್ ಆಗಿ ಲೋನ್ ಕೊಡ್ತೀರ ಅವ್ರಿಗೆ. ಬಾಕಿ ಕೊಟ್ಟಿಲ್ರಿ, ಬೇರೆ ಬೇರೆ ಟೈಪ್ ಲೋನ್ ಇರ್ತಾವೆ, ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲನೂ ಕ್ಲಿಯರ್ ಇದಾವೆ ಇನ್ನೋರ್ಗೆ. ಇನ್ನೇನು ಮಾರ್ಚ್ ಎಂಟ್ಗೆ ಯಾರು ಬಾಕಿ ಬೀಳ್ತಾರೋ ಅಂತ ಹೇಳ್ತೇವೆ ನಾವು. ಸರ್, ಈಗ ಒಟ್ಟ ಬೆಳಗಾವಿ ಜಿಲ್ಲಾದೊಳಗೆ ಎಷ್ಟು ಫ್ಯಾಕ್ಟ್ರಿ ಇದಾವೆ, ಯಾವ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ಕೊಟ್ಟಿರಿ ಒಂದು ಡಿಕ್ಲೇರ್ ಮಾಡ್ಬಿಡ್ತಾರೆ. ಡಿಕ್ಲೇರ್ ಇದ್ರಿ, ಅದೇನೇ ನಿಮಗೆ ವೆಬ್ ಇದ್ರಾಗ ಸಿಗ್ತೈತಿ. ನೀವು ಸಾಲ ಕೊಟ್ಟಿದ್ದ ವಿಚಾರ ಚರ್ಚೆ ಆಗ್ತಾ ಇದೆ. ಹಿಂದಿನವ್ರು ಏನೇನ್ ಸಾಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಹೇಳಿರಲ್ಲ. ಅದನ್ನೊಂದು ಸ್ವಲ್ಪ ಒಂದು 2-3 ಅಟ್ಟ ನಿಮ್ಗೆ 2-3 ವಿಷಯ ಅಟ್ಟ ಹೇಳ್ತೇನೆ ನೋಡ್ರಿ. ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು 100 crore ಕೊಟ್ಟಿದ್ದಾರೆ. ಇದು 13.19 ಎಕರೆ ಲೀಸ್ ಲ್ಯಾಂಡ್ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ. ಅಂಚೇನು ತಪ್ಪು ಅನ್ನೋದೇನ್ರಿ ಇದಕ್ಕೆ? ಅದನ್ನು ಅವ್ರು ಮಾಡಿದಾರ ನಾವು ಮಾಡ್ತೀವತ್ತು ಅನ್ನಕತ್ತಿಲ್ಲ. ಅಂದ್ರೆ ಯಾರೋ ನೋಡ್ರಿ ಎಲ್ಲರೂ ಅಲ್ಲ ಸರಿನ ಅನ್ನೋದು ನಾವು ಈಗ ಸದ್ಯ ಸರಿನಾ ಅನ್ನೋದು ನಾವು ಕೊಟ್ಟದ್ದು ಸರಿನೇ ಐತಿ. ಆದ್ರೆ ನಾವು ಕೊಟ್ಟದ್ದು ತಪ್ಪತ್ತು ಅನ್ನೋದಲ್ಲ. ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ಬಾರ್ದು. ಬ್ಯಾಂಕ್ ಮ್ಯಾಗ ಬೆಳೆದವ್ರು ಅವ್ರು, ಬ್ಯಾಂಕ್ ಮ್ಯಾಗ ಬೆಳೆದವರು, ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವರು, ಬ್ಯಾಂಕ್ ಇನ್ನೂ ಬೆಳಿಲ್ಲ ಅಂತ ಎಲ್ಲೇ ಹೋದ್ರೆ ಕೊಟ್ಟು. ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ 9 ವರ್ಷ ಇದ್ದೆವು. ಆದರೆ ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟಾಗಿಲ್ಲ ಯಾವಾಗೂ ಏನೂ ಮಾತಾಡೋಕೆ ಹೋಗಿಲ್ಲ. ಸರ್, ನೀವು ಲೋನ್ ಕೊಟ್ಟಿರಲ್ಲ ಸರ್, ಅವ್ರು ಅಪ್ಲೈ ಮಾಡಿದ್ದು ಬಂದ ಮೇಲೆ ಮಾಡಿದ್ರು ಯಾವುದಂದ್ರಿ ಯಾರು ನೀವು ಲೋನ್ ಕೊಟ್ಟಿರಲ್ಲ ಲೋನ್ ನೀವು ಬಂದ ಹಿಂದರಿ ಈಗ ಯಾಕೆ ಕೊಟ್ಟಿಲ್ಲ ಎಲ್ಲ ಹಿಂದರಿ ನೀವು ಹಿಂದಿನ ಹೇಳಾಗಿದ್ದೇನ್ರಿ ಅಲ್ಲ. ಈಗ ನಮ್ಮ ರಾಜ್ಯ ಚಲೋ ಐತೆ. ಇಲ್ಲಿಗಲ್ ಡಿಮಾಂಡ್ ಭಾಳ ಅದ ಅಂತ ಹೇಳಿ ನಾಟ್ ಗಿವನ್ ಲೋನ್ಸ್ ಅಂತಂದ್ರು. ನಾವೆಲ್ಲ ರಿಲೀಸಿಂಗ್ ಲೋನ್ಸ್ ಟು ದಮ್ ಅಂತ ಹೇಳಿ ಯಾರ ಅಪ್ಲೈಡ್ ರಮೇಶ್ ಕತ್ತಿ ಅವರು ಚೇರ್ಮನ್. ಇದೋಡ್ರಿ ನಾವು ಲೀಗಲಿನ ಕೊಡಾಕಿದೇವಿ ಎಲ್ಲರಿಗೂ ಲೋನ್. ಮತ್ತೆ ಏನು ಭಾಳ ಕೊಟ್ಟಿಲ್ಲ. ನಾವು ಈಗ ಸ್ಟಾರ್ಟ್ ಆಯ್ತು ನಮ್ಗೆ ಲೋನ್ ಕೊಡೋದು. ಸರ್ ಈಗ ಟೋಟಲ್ ಭಾಳ ಕೊಟ್ಟೇ ಇಲ್ರಿ ನಾವು ಇನ್ನೋರ್ಗೆ. ಹಾ ಯಾವ್ದಂದ್ರಿ ಅದು ಮೊದ್ಲಿಂದ ಹೇಳೋದು. ಇಲೆಕ್ಷನ್ಗಿಂತ ಮುಂಚೆ ಅದ. ಈಗ ಹೊಸ ಬೋರ್ಡ್ ಬಂದು ಯಾರಿಗೂ ಕೊಟ್ಟಿಲ್ಲ. ಇದೊಂದು 100 ಕೋಟಿ ಐತೆ. ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತೆ 25 ಕೋಟಿ ಅದ್ರ ಮ್ಯಾಗ ಬ್ರಿಡ್ಜ್ ಲೋನ್ ಅಂತ ತಗೊಂಡಾರ. ಇದು ಏನಂತಾರ ನಮ್ಮದು ಮಾರ್ಟ್ಗೇಜ್ ಲೋನ್. ಅದ್ರ ನಂತರ ಟರ್ಮ್ ಲೋನ್ UK ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ 97 ಕೋಟಿ ತಗೊಂಡಾರು. ಅದಕ್ಕೆ 7270 ಸ್ಕ್ವೇರ್ ಮೀಟರ್ ಜಾಗದ ಮ್ಯಾಗ. ಅಂತ ತಪ್ಪು ಅನ್ನೋದೇನ್ರಿ? ಅದು ಬಿಲ್ಡಿಂಗ್ ವ್ಯಾಲ್ಯೂಷನ್ ಆಗ್ತಿರ್ತದೆ. ಅದ್ರ ಲಿಂಕ್ ಹಿಂಗಿರ್ತದೆ. ಅದು ಇದರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ. ಆ ಬಿಲ್ಡಿಂಗ್ ಹಿಡಿದಿರ್ತದೆ. ಈಗೇನು ಚಟ್ಟಿಂದ ಬರೀ 4 ಎಕರೆ ಅಟ್ಟು ನೋಡ್ತೀರಿ, ಅವ್ರದ್ದು ಬಿಲ್ ಅದ ಇಷ್ಟುಕನ ಮತ್ತು ಇನ್ನೂ ಕೆಲಸ ಇಟ್ಟು ಕೈಯಾಗದಾವ. ಅವೆಲ್ಲ ನೋಡಿ ಕೊಟ್ಟಿರ್ತೀವಿ ನಾವು. ಅಲ್ಲ ಹಂಗಲ್ಲ, ಅದ್ರ ಪ್ರೊಜೆಕ್ಟ್ ಇರ್ಬೇಕಿಲ್ಲ, ಕೊಡ್ತೀವಿ ಯಾರಿಗಿಲ್ಲ ಅಂತ ಹೇಳಿದ್ವಿ ನಾವು. ಹೌದು, ಕಮರ್ಷಿಯಲ್ ಅದೇ ಹೇಳದೇನ್ರಿ. ಇದೋಡ್ರಿ ಕಮರ್ಷಿಯಲ್ ಕಮರ್ಷಿಯಲ್ ಕೊಡಲಾದ್ರೆ ಬ್ಯಾಂಕ್ ಉಳಿದಿಲ್ಲ. ಅಗ್ರಿಕಲ್ಚರ್ ಲೋನ್ ನೋಡ್ರಿ ಎಷ್ಟಿದ್ರು ಕೂಡ ನಮಗೆ ಲಾಸ್ ಮೇಕಿಂಗ್. ಆದ್ರೆ ಕೊಡ್ಲೇಬೇಕಂತ ತಿಳ್ಕೊಂಡು ಸರ್ಕಾರ ಪ್ರೋಗ್ರಾಮ್ ಅದ. DCC ಬ್ಯಾಂಕ್ ಅದಕ್ಕೋಸ್ಕರ ಇದೆ ಅಂತ ಅದಂತೂ ಕೊಡ್ಲೇಬೇಕು ನಾವು. ಅದನ್ನ ನಾವು ಎಲ್ಲ ಲೆವೆಲ್ದಾಗ ತರಬೇಕು. ಪ್ರಾಫಿಟ್ ಮಾಡಬೇಕಾದ್ರೆ ನಾನ್ ಅಗ್ರಿಕಲ್ಚರ್, ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡ್ಬೇಕಾಗ್ತದ. ಹಾ ಕಟ್ಟಿದಾರೆ. ಎಲ್ಲರೂ ರೆಗ್ಯುಲರ್ ಅದ. ಅದೇ ಹೇಳಿದನ್ನ ಇದು ನೋಡ್ರಿ, ಒಬ್ಬರದೊಬ್ಬ ಇರ್ಸೆಕ್ ಮಾಡಿ ಹಂಗೆ ಕೊಟ್ಟು ಹಿಂಗೆ ಕೊಟ್ಟ ನಾವು ಹೇಳೋ ಪಾಳೆ ಬರ್ತಿದ್ದು. ಎಲ್ಲರೂ ಕೊಟ್ಟದ್ದು ಕರೆಕ್ಟ್ ಅದ. ಮತ್ತೆ ನಾಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿರ್ತೀವ್ರಿ ನಾವು. ಯಾವುದು ವಿತೌಟ್ ಗೈಡ್ಲೈನ್ಸ್ ಇಲ್ಲ. ಈಗ 100 ಕೋಟಿ 200 ಕೋಟಿ ಅಡ್ಡ ಹೇಳತ್ತೀರಿ, 500 ಕೋಟಿ 700 ಕೋಟಿ 1000 ಕೋಟಿ ಹಿಂಗೆ ಯಾವ ಇಲ್ಲಿ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ 199 200 ಕೋಟಿ ಅಟ್ಟ ಕೊಡ್ಬೋದು ನಾವು. ಲಿಮಿಟ್ ಅಟ್ಟ ಇದ್ರ ಅದು. ಒಂದು ಫ್ಯಾಕ್ಟ್ರಿಗೆ ಬರೀ 200 ಕೋಟಿ ಕೊಡ್ಬೋದು ನಾವು. ಅಂದ್ರೆ ಒಂದು 10-20 ಲಕ್ಷ ಕಮ್ಮಿ ಇದ್ರೆ 199.77 ಲ್ಯಾಕ್. ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹಳ್ಸಿದಿರ್ತದ ನಮ್ಮ ನಾಬಾರ್ದವ್ರು ಅಟ್ಟ ಕೊಡ್ಬೇಕಾದ್ರೆ. ಇನ್ನು ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವ ಮಾಡ್ತೀವಿ ನಾವು. ಸೌದಿ ಮತ್ತು ಕತ್ತಿ ಎಷ್ಟು DCC ಬ್ಯಾಂಕಿಂದ ಲೋನ್ ತಗೊಂಡಿದ್ದಾರೆ, ಯಾವ್ಯಾವ ಉದ್ದೇಶಕ್ಕೆ ತಗೊಂಡಿದ್ದಾರೆ, ಅಲ್ಲ ಅವರು ಇವರು ಅನ್ನಕ್ ಬರಲ್ಲ. ಓವರಾಲ್ ನೋಡಿ ಅವ್ರ ಪೀಡ್ನಾಗ ಕೊಟ್ಟದ್ದು ಅಂತ ನಾವು ಹೇಳಿದೀವಿ ಇಷ್ಟ. ಏನೋ ಆರೋಪ ಪ್ರತ್ಯಾರೋಪ ಏನೂ ಹುರುಳಿಲ್ಲ. ಅದ್ರಾಗ ಹುರುಳಿಲ್ಲ. ಅಧ್ಯಕ್ಷರೇ, ಇನ್ನೊಂದು ವಿಚಾರ, ನೀವೇನು ಸ್ವಯಂ ಪ್ರೇರಿತವಾಗಿ ಸ್ವಯಂ ಇಚ್ಛೆಯಿಂದ ನೀವೇ ನಿರ್ಧಾರಗಳನ್ನ DCC ಬ್ಯಾಂಕ್ ನಲ್ಲಿ ತೆಗೆದುಕೊಳ್ತಾ ಇದ್ದೀರಾ, ಅಥವಾ ಇನ್ನೊಬ್ಬರು ನಿಮ್ಮ ಹಿಂದೆ ಕುತ್ಕೊಂಡು ಯಾರಾದ್ರೂ ಕೆಲಸ ಮಾಡ್ತಾ ಇದಾರ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? ಬೋರ್ಡ್ ಎಲ್ಲ ನಮ್ ಹಿಂದ್ಗಡೆ ಬೋರ್ಡ್ ಎಲ್ಲ ನಮ್ ಇಲ್ಲ. ಏನು ಅಧ್ಯಕ್ಷರು ರಬ್ಬರ್ ಸ್ಟಾಂಪ್ ಇದ್ದಾರೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಆ ಕಾರಣ ಅವನು ಹೇಳಿಲ್ಲ ಹೇಳ ಯಾರು ಬೇರೆ ರಾತ್ರಿ ಏನೋ 60 ಹೇಳಿಲ್ಲ.
ಅದು ವಿಡಿಯೋ ಭಾಳ ಇದು ಶೇರ್ ಆಗತ್ತಿತ್ತು ಅದು. ಇಲ್ಲ ನೋಡ್ರಿ, ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಇಲ್ಲ ಉಪಾಧ್ಯಕ್ಷ ಮಾತಾಡ್ತಾರೆ. ಜರ ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಒಳ್ಳೆ ದೃಷ್ಟಿಯಿಂದ ಒಟ್ಟು ಬ್ಯಾಂಕ್ ಬೆಳಿಬೇಕಂತ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಮುಂದೆ silent ಆಗಿ ಕುಂದಿರ್ತಾರೆ, ಹಿಂದೆಲ್ಲ ಮಾತಾಡ್ತಾರೆ. ಇಲ್ಲೇ ಇರೋದು ಬೆಟ್ಟಿದ್ರೆ ತಗೊಂಡ್ಬಿಡ್ತಾರೆ. ಏನ ಹಿಂದ ಮುಂದೆ ಏನೋ ಮಾತಾಡ್ತೀನಿ ಅಲ್ಲಿ ಆ ಒಬ್ಬ ನಂದೇಶ್ವರ ಅಂತೇಳಿ ಯಾರ್ದು ಒಬ್ರದ್ದು ಇಶ್ಯೂ ಟ್ರಾನ್ಸ್ಫರ್ ಆಗೈತೆ. ಟ್ರಾನ್ಸ್ಫರ್ ಆಗೋಣ ಅದು ಒಂದು ಎಷ್ಟು ಜನ ಬಂದ್ರೆ ಗೊತ್ತೇನು, ನಂತಾಗ 1000 ಜನ ಬಂದ್ರು. ಇಡೀ ಅದನ್ನೇ ತಾಲೂಕದ ಎಲ್ಲ ಸೊಸೈಟಿ ಅವ್ರದ್ದು. ನಾವು ಉಪಾಧ್ಯಕ್ಷ ಅಂತೇಳಿ ನಾವಾಗ ಯಾಕಂದ್ರೆ ಡಿ ಸಿ 1000 ಜನಕ್ಕೆ ಚಾಯ್ ಅಲ್ಲಿ ಕುಡಿಸಲಿಲ್ಲ ಇಲ್ಲ ಅವರಿಗೆ. ಅವ್ರು ಬಂದು ಕೂತ್ರು. ನಾವು ಮುಂಜಾನೆ ನನಗೆ 8 ಗಂಟೆಗೆ ಮುಂಜಾನೆ ನನ್ನ ಸ್ನಾನ ಮಾಡ್ಲಾಗಿನಿ ಬಂದರು. ಅವಾಗ ಹೇಳಿ ಅದು ರಾಜಕಾರಣ ಇರ್ತೈತಿ, ಎಲ್ಲ ಮಾಡ್ತಾರೆ, ಹೋಗೋ ಎಲ್ಲ ಯಾಕೆ ರಿಗಿಸ್ಕೋತಾರೆ, ಹೋಗಿ ಒಂದು 4 ದಿವಸ ಅಲ್ಲೇ ಇದಾನ ಅವ್ನು ಲಕ್ಷ್ಮಣ ಸವದೇವ್ರು ಹಳೆಯ. ವೈನಿ ಬ್ರದರ್ ಭೀ ಆತಾನು, ಸಿಸ್ಟರ್ ಮಗ ಭೀ ಆತಾನು. ಹಿಂಗೆಲ್ಲ ಸಂಬಂಧಗಳು. ಆದ್ರೆ ನನಗೂ ಸಂಬಂಧ ಇಲ್ಲ. ಅವ ನಮ್ಮ ಸಿಸ್ಟರ್ ಭೀ ಇದ್ದ ಹಂಗಾಕಿ, ನಮ್ಮ ಸಿಸ್ಟರ್ ಮಗಳು ಮತ್ತು ನನಗೂ ಮೇವಣೆ ಇದ್ದಂಗೆ. ನಾವು ಹಳೆಯಾದ್ರೆ ಹೋಗಿ ಎಲ್ಲಿ ಕೊಟ್ಟಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಹೇಳ್ರಿ ಅಂತೇಳಿ ಈ ಥರ ಒಂದು ಎಮೋಷನ್ದಾಗ ಹೇಳಿದ್ದೀನಿ ಅಷ್ಟೇ ಹೊರತು ಹಂಗೇನು ಆ ವಿಷಯ ಅಷ್ಟು ಸೀರಿಯಸ್. ಇನ್ನೊಬ್ರ ಮೇಲೆ ಆರೋಪ ಮಾಡೋದು ತಪ್ಪಲ್ಲ ಸರ್. ಹಾಂ ಸಂಬಂಧಿಕರಿದ್ದಾರೆ ಅಂತೇಳಿ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ತಪ್ಪಲ್ಲ. ಒಂದೊಂದ್ಸಲ ಆಗ್ತದೆ ಹಂಗಲ್ಲ ಹಿರಿಯರು ಹೋಗ್ತಾರೆ. ಏನು ಮಾಡ್ತಾರೆ ಇನ್ನೂ ಒಂದು ನಿಮಿಷ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ರೀ. ಜನರಲ್ ಬಾಡಿ ಮೀಟಿಂಗ್ ನಡೆದಿದ್ದು DCS ಬ್ಯಾಂಕ್ ತಾವೆಲ್ಲ ಬಂದಿರಿ. ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ. ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ 160 ಕೋಟಿ ಲೋನ್ ಕೊಟ್ಟಿದ್ದು ರೀ. 80 ಕೋಟಿ ಕೋಲ್ಹಾಪುರ DCS ಬ್ಯಾಂಕ್ ಕೊಟ್ಟರು, 80 ಕೋಟಿ ನಾವು ಕೊಟ್ಟವ್ರಿ. ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾರ ತಡೀರಪ್ಪ, ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದ್ರು. ಅಲ್ಲಿ ತನಕ ಸಮಾಧಾನ ಇಲ್ಲ. ಹಂಗೆ ಮಾಡ್ರು. 300 ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡು ಹೇಳ್ತೇನೆ ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿದ್ದಾರೆ. ಬೇನಾಮಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ್ ಅದು ಫ್ಯಾಕ್ಟ್ರಿಗೂ ಹೊಸದ ತೊಗೊಂಡಾರ ಅವ್ರ ಇದ್ರದ್ದು. ಅದ್ರದ್ದು ನೋಡ್ರಿ 432 ಎಕರೆ ಜಮೀನು ಅದ, 431.20 ಮತ್ತು ಹೈಪೋಥಿಕೇಶನ್ ಆಫ್ ಪ್ಲಾಂಟ್ ಮಷಿನರಿ ಎಲ್ಲ ಸೇರಿ 232 ಕೋಟಿ ವ್ಯಾಲ್ಯೂಯೇಷನ್ ಅದ. ನಾವು ಕೊಟ್ಟದ್ದು ಬರೀ 80 ಕೋಟಿ. ಮತ್ತು ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದ. 14 ಕೋಟಿ ಕಟ್ಟಿದ್ದಾರೆ. 14 ಕೋಟಿ ಕಟ್ಟಿದ್ದಾರೆ. ಅಂದ್ರೆ ಯಾವುದೂ ಇದು ನಾಬಾರ್ಡ್ ಇದು ಬಿಟ್ಟು ಕೊಟ್ಟಿಲ್ಲ. ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಕೂತಾರ ಅವ್ರು. ಇಷ್ಟ ಆಗ್ಯದ. ಈಗ ಅಪಪ್ರಚಾರ ಒಂದು ಆಗೈತೆ ಸರ್. ಈಗ ಒಟ್ಟಾರೆ ರೈತರಿಗೆ ಡಿಪಾಸಿಟ್ ಅಲ್ಲಲ್ಲ ಕೇಳ್ರಿ, ಅದ್ರದ್ದು ನೀವು ವೆಬ್ಸೈಟಾಗ ಹೋಗ್ರಿ, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರಿ. ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನಾಗ ಕೊಡಬೇಡ್ರಿ, ಬ್ಯಾಂಕ್ ಕೀಲಿ ಹಾಕ್ರಿ ಅನ್ನೋ ಅರ್ಥ ಏನು ಗೊತ್ತಾಗ್ದಿಲ್ಲ. ಅವ್ರು 14 ಕೋಟಿ 75 ಲಕ್ಷ ಹೊತ್ತು ಬಡ್ಡಿ ಕಟ್ಟಿದ್ದಾರೆ. ಮಾರ್ಚ್ ಎಂಡ್ಗೆ 22 ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ದು ಮುಗಿತ್ರಿ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ. ಅಂದ್ರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದ್ರೆ ಏನು ನಮ್ಮ ಹಿಂದೆ ಕೂತ್ಕೊಂಡು ಕೆಲವೊಂದು ಮಂದಿ ಆಟ ಆಡತ್ತಾರೋ ಆ ಥರ ಅರ್ಥ. ಅಂದ್ರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗೆ ನಮ್ಮ ಬ್ಯಾಂಕ್ ಬಂದು ಬೀಳೋಕೆ ಉದ್ದೇಶ. ಅದಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಅಧ್ಯಕ್ಷ ಆದ ನಂತರ 3 ತಿಂಗಳದಾಗ ಭಾಳ ಬೆಸ್ಟ್ ನಡೆಸ್ಯಾರ. ಆಮ್ಯಾಗ ಅವ್ರು ಹೇಳಿದ್ರು ನಿಮಗೆಲ್ಲ ನಾವು DCS ಬ್ಯಾಂಕ್ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದ್ರೆ ನಮ್ಗೆ 5 ವರ್ಷ ಸಾಕು, ನಾವು 10,000 ಕೋಟಿ ಡಿಪಾಸಿಟ್ ಒಯ್ಬೇಕತ್ತ. ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿದ್ರಿ. ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದೀವಿ ರೀ. ಮತ್ತು ಅದನ್ನ 5 ವರ್ಷಕ್ಕೆ 10,000 ಕೋಟಿಗೆ ಹೋಯ್ತು ರೀ. ಮತ್ತೇನು ನಮ್ಮ ವಿರೋಧಿಗಳದಾರಲ್ಲ ರೀ, ಅವ್ನು 15 ವರ್ಷ ಬ್ಯಾಂಕ್ ಕಡೆ ಬರಾಕ ಬಿಡೋದಿಲ್ಲ. ಇದನ್ನು ನಿಮ್ಗೆ ಹೇಳ್ತಾನೆ. ಅವ್ರು ಎಷ್ಟು ಬೇಕಾದ ಜಿಗದಾರ್ಲಿ ನಾವು ಇರ್ತೀವಿ. 15 ವರ್ಷ ಅವ್ರನ್ನ ಬ್ಯಾಂಕ್ ಸಮೀಪ ಬರಾಕ್ ಬಿಡೋದಿಲ್ಲ. ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ, ಎಷ್ಟು ಆರೋಪ ಮಾಡ್ತಾರೋ ಬೇಕಾದ ಮಾಡಲ್ಲ. ಅಂದ್ರೆ ಒಂದು ಆರೋಪ ಮಾಡಿ ಅದ್ರೊಳಗೆ ಒಂದು ಅರ್ಥ ಇರ್ಬೇಕು, ಏನಾರು ಇರ್ಬೇಕು. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು, ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗಿ ಕೇಳ್ರಿ. ಅದಕ್ಕೆ ದಯಮಾಡಿ ಹೇಳ್ತನು, ಜೊಲ್ಲೆ ಅವ್ರು ಬೆಸ್ಟ್ ನಡೆಸ್ತಾರೆ. ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ 8% ಬಡ್ಡಿ ಕೊಡ್ಬೇಕು ಅವರಿಗೆಲ್ಲ. ಮತ್ತು ನಾವು ಅದನ್ನ 12-13% ದುಡಿಸಬೇಕಾಗ್ತೈತೆ ರೀ. ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತೆ. ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತು ಇವರ ಆಡಳಿತ ಮಂಡಳಿ ಹಾಳು ಮಾಡಿರ್ತಾರೆ. ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ, ಭಾಳ ಚಂದ ನಡಿತೈತಿ. ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ. ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರ್ರಿ, ಸ್ವಂತಕ್ಕೆ ತೊಗೊಂಡಾರು, ಕಟ್ಟಿದಾರು, ಮತ್ತು ಅವರು ಮಾಡಿದಾರು. ಬೇರೆ ಅತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡಾರು, ಕಟ್ತಿರ್ತಾರೋ ಒಂದು ಸಲ ಇದಾಗ್ತೈತಿ. ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ. ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರಿ, ನಮ್ಮ ಬಡ್ಡಿ ಬರಬೇಕು. ಬಡ್ಡಿ ಬಂದಂತ ಆಮೇಲೆ 1 ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕ್ಕಾಗ್ತೈತಿ. ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ದಾಗ ಅದಾರ. ನಾವು ಇನ್ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಲ್ಲ, ಅವರು ಮಾಡೋಕ್ಕಲ್ಲ.
ವಿನ್ ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು. ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡೆದೈತಿ. ಜಿಲ್ಲಾ ಒಳಗೆ ಏನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತ್ರಿ. ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಂದ್ರೆ ಯಾರು ಮಾಡತ್ತಾರಲ್ಲ ರೀ ಅವ್ರನ್ನೂ ಕರೆಸ್ರಿ, ನಾವು ಬರ್ತೇವೆ, ನೀವೆಲ್ಲ ಸಾಕ್ಷಿ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಸಮಕ್ಷಮ ಚರ್ಚೆ ಮಾಡೋಣ. ಎಲ್ಲ ನಾವು ಒಂದೇ ವೇದಿಕೆ ಇಲ್ಲ. ಹಾ, ಮುಗೀತು. ಅಲ್ಲ ಅಲ್ಲ ಈಗ ಎಷ್ಟು ಈಗ ಬರೇ ಮಾಡ್ತಾರೆ 3 ತಿಂಗಳು ಅಲ್ಲ ಕರೆಕ್ಟ್. ಈಗ ಇದ್ದದ್ದ ಹೇಳ್ಬೇಕಲ್ಲ ನಾವು, ಈಗ ಇದ್ದದ್ದ ಹೇಳ್ಬೇಕು ಪರಿಸ್ಥಿತಿ. ಇವತ್ತಿನ 3 ತಿಂಗಳದಾಗ ಏನು ಡೆವಲಪ್ಮೆಂಟ್ ಮಾಡಿರೋದು ಅಷ್ಟೇ ಹೇಳಿದೇವ್ರಿ ನಾವು. ಮುಂದೆ ಮತ್ತೆ ನಿಮಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೇವ್ರಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್. ಈಗ ಒಂದು ಎಂಪ್ಲಾಯ್ಗಳಿಗೆ ಇನ್ಶೂರೆನ್ಸ್ ಮಾಡಿದಿರ ಅಂತ ಹೇಳಿದ್ರಿ. ಹ್ಮ್. ಹೌದು. ಮೊದಲು ಎಂಪ್ಲಾಯ್ಗಳದ ತಂದೆ ತಾಯಿ ಯಾರದ ಅವ್ರ ಮೇಲೆ ಮಾಡ್ಬೇಕು. ಮೊದಲು ನೀವು ಎಲ್ಲರೂ ಸಮಾಜದಾಗ ಹೇಳ್ತಾರೆ ತಂದೆ ತಾಯಿಗಳು ನೋಡ್ಕೊಳ್ಬೇಕು ಅಂತ ಹೇಳಿ. ನೀವು ಅದ್ರ ಮೊದಲು ಫಸ್ಟ್ ಅವ್ರ ಮದರ್ ಫಾದರ್ ಮಾಡಿ ಆಮೇಲೆ ನುಡ್ಸಿದ ನಂಬರ್ ಯಾಕೆ ಮಾಡ್ಕೋಬಾರ್ದು? ಮೇಡಮ್ ಅವ್ರು ಮಾಡ್ಬೇಕ್ರಿ ಅದ ಅವ್ರು ಮಾಡ್ಬೇಕು ಅದನ್ನ ಮತ್ತೆ ಮುಂದೆ ಕಂಡೀಷನ್ ಹಾಕಿ ಇಲ್ಲ, ಫಸ್ಟ್ ಮದರ್ ಅಂಡ್ ಫಾದರ್ ಆಮೇಲೆ ಚಿಲ್ಡ್ರನ್ ಗಂಡ ಐತಿ ಆಮೇಲೆ ಅಂತ ಹೇಳಿ ವಿಚಾರ ಮಾಡೋಣ. ಅದು ಮುಂದಿನ ಪರದ ವಿಚಾರ ಮಾಡಿ. ಹೊಸ ಬಾಡಿ ಬಂದ ಮೇಲೆ 500 ಕೋಟಿ ರೂಪಾಯಿ ಹೆಚ್ಚು ಡೆಪಾಸಿಟ್ ಆಗಿತ್ತು ಅಂತ ಹೇಳಿದ್ರಿ. ಹಾ ಕತ್ತೇರಿ ಹೇಳ್ತಾರೆ ನೀವ ನಿಮ್ ಬ್ಯಾಂಕಿಂದ ತಂದಿದ್ದೀರಲ್ಲ. ಇಲ್ಲ ಒಂದನೇ ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ರೆಕಾರ್ಡ್ ಅಲ್ಲ ನಾ ಹೇಳೋದು ಬೇಡ. ನಮ್ಮ ಬ್ಯಾಂಕಿಂದ ಎಷ್ಟು ಅದ ಈಗ ಹೇಳ್ತಾರೆ. ಹೇಳ್ರಪ್ಪ ಎಷ್ಟು ಇತ್ತು ಹೇಳಿ. 76 ಕೋಟಿ ರೂಪಾಯಿ ಇತ್ತು ನಮ್ಮದು. ಅದು ಎಲ್ಲ ಹಿಂದಿನ ಮಾರ್ಚ್ ಇಟ್ಟದ್ದು. ಈಗ ಏನೋ ಒಂದು ನಯ ಪೈಸೆ ಹೊಸದು ಇಟ್ಟಿಲ್ಲ. ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು. ಇದ್ದದ್ದು ಫ್ಯಾಕ್ಟ್ ಹೇಳ್ತೀವ್ರಿ ನಾವು. ಯಾರ್ಯಾರು ಇವ್ರು ಒದರಾಡ್ರಿ ನೋಡ್ರಿ ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗಲಿ ತಿಳ್ಕೊಂಡು ಅವರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು. ಕರೆ ಜನರು ಇಟ್ಟು ವಿಶ್ವಾಸ ಇಟ್ಟಿದಾರ ಅಂದ್ರೆ ನಮ್ಮ ಮ್ಯಾಗ ಎಲ್ಲರೂ ತಂದಿಡಾಕದವರು. ಎಲ್ಲರೂ ಹಂಗೆ ನಡೆದದು, ವ್ಯವಸ್ಥಿತವಾಗಿ ನಡೆದದು. ನೀವು ನಾವು ನಮಗೆ ತಂದಿಟ್ಟು ತೋರ್ಸಕ್ಕೆ ನಾನು ದಡ್ರಲ್ಲ. ನೀವು ಮಾರ್ಚ್ ಎಂಡಿಗೆ ಮಾರ್ಚ್ ಈಗ ಎಷ್ಟು ಅಪಪ್ರಚಾರ ಮಾಡತ್ತಾರಂದ್ರೆ ರೀ ದಿವಸ ನೋಡಿದ್ಲಿ ಸೋಷಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಫುಲ್ ಸ್ಟಾಪ್ ಹೇಳು ಬಾಳೆ ನಾವು ಏಪ್ರಿಲ್ದಾಗ ಮತ್ತೆ ಹೇಳ್ತೀವಿ ರೀ ಡೀಟೇಲ್ ಆಗಿ. ಯಾಕಂದ್ರೆ ನೋಡ್ರಿ ಅವ್ರು ಒಮ್ಮೆ ಫಿಗರ್ ಸಗಟೆ 1238 ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಅವ್ರು ಎಂದ ಹೇಳಿಲ್ಲ. ಅವತ್ತಿನ ದಿವಸ 350 ಕೋಟಿ ಮ್ಯಾಗ ಹೆಚ್ಚಾಗಿತ್ತು. ಈಗ ನಾವು ತಗೋದಾಗಂದ್ರೆ 500 ಕೋಟಿ ಹೋಯ್ತದ. ಈಗ ನಾವು ಪ್ರೆಸ್ ಮೀಟ್ ತಗೋದಾಗಂದ್ರೆ ಈ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಸರ್ ಹೊಸ ಪ್ರೆಸ್ ಮೀಟ್ ಏನ್ ಮಾಡ್ತಿರಲ್ಲ 10 ಕೋಟಿ ಮೇಲೆ ಯಾರ್ಯಾರು ತಗೊಂಡು ಪ್ರತಿಯೊಂದು ಡೀಟೇಲ್ ಕೊಡ್ತಾರೆ ಮೀಡಿಯಾದ ಡಿಟೇಲ್ ಇದ್ರಾಗ ಐತ್ರಿ ವೆಬ್ಸೈಟ್ನಾಗ ಐತಲ್ಲ ಲೋನ್ಗಳು ಎಲ್ಲ ಇದೋಡ್ರಿ. ಬ್ಯಾಂಕಿಂಗ್ ನಾರ್ಮ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡಬಹುದು ಅಷ್ಟು ಡಿಸ್ಕ್ಲೋಸ್ ಮಾಡ್ಬೋದು. ಎಷ್ಟು ಮಾಡಕ್ ಬರಲ್ಲ ಅಷ್ಟು ಮಾಡಕ್ ಬರಲ್ಲ. ಡೋನರ್ ಎಷ್ಟು ಮಾಡಕ್ ಬರ್ತದ ಅಷ್ಟು ಮಾಡ್ತೀವಿ. ಕೆಲವೊಂದು ವಿಚಾರ ಅದಾವ್ರ. ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರ ಅಲ್ಲಿ ಇಲ್ಲಿ ಮಾಡ್ಬೇಕಂತ. ಅದು ಪರ್ಮಿಷನ್ ಹಾಕಿದೇವ್ರಿ. ಪರ್ಮಿಷನ್ ಬಂದ ನಂತರ ಮಾಡ್ತೇವ್ರಿ. ಒಂದ್ ನಿಮಿಷ ಕೇಳ್ರಿ. ಕೋರ್ ಬ್ಯಾಂಕಿಂಗ್ ಆಗ್ಯದಲ್ರಿ. IMPS ಈಗ ಕೆಲವೊಂದು 1-2-3 ತಿಂಗಳಾಗ ಎಲ್ಲಾನು ಸ್ಟಾರ್ಟ್ ಆಗ್ತಾವ. ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ ಇದು UPS UPA ಎಲ್ಲಾನು ಸ್ಟಾರ್ಟ್ ಆಗ್ತಾವ. ಇನ್ನೂ ಸ್ವಲ್ಪ ಮಟ್ಟಿಗೆ ಹೇಳಿ. ಕೊಡಕ್ ಬರುದಿಲ್ಲ ಅಂತ ಹೇಳಿದ್ರಿ. ಈಗ ಒಂದ್ ಮನೆಯೊಳಗ 50 ಎಕರೆ 40 ಎಕರೆ ಎಲ್ಲ ಅಂತಂದ್ರೆ ಡಿವೈಡ್ ಆಗಿ ಸದಸ್ಯರ ಸಂಖ್ಯೆ ಮಾಡ್ಕೋಬಹುದಲ್ಲ. ಯಾರು ಮಾಡ್ಕೊಂಡ್ ಬರ್ತಾರ ಅವ್ರು ಕೊಡ್ತೇವೆ. ಅಲ್ಲ ಅವ್ರ ಹೆಸರಲ್ಲಿ ಹಸ್ಕೋಬೇಕಿರೋ. ಈಗ ರೈತರಿಗೆ ಎಷ್ಟೋ ವಿನಂತಿ ಮಾಡ್ತೀವ್ರಿ. ಈಗ 40,000 1 ಲಕ್ಷ ಕೊಡತ್ತಾರಲ್ಲ ಅದ ಮೀಟಿ ಡಿಸ್ಟ್ರಿಕ್ಟ್ ಸ್ಟೇಟ್ ಇರ್ತೈತೆ. ಅವ್ರಿಗೆ ಮನ್ಯಾಗ ಒಬ್ಬ ಅವ್ರು 5 ಮಂದಿ ಅಂತಂದ್ರೆ 5 ಮಂದಿ ಹಂಚ್ಕೊಂಡ್ ಬಂದ್ರೆ 5 ಮಂದಿ ಮತ್ತು ಸಾಲ ಸರಳೀಕರಣ ಸಲುವಾಗಿ ಈಗಾಗಲೇ ನಾಬಾರ್ದೊಂದು ಸ್ಕೀಮ್ ಬಂದು ನಮ್ಗೆ 67 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೈಕ್ರೋ ATM ಕೂಡ ಎಲ್ಲ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವ್ರಿ. ಅಂದ್ರೆ ನೇರವಾಗಿ ಸಾಲ ವಸೂಲಿ ಮತ್ತು ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ATM ಥ್ರೂ ಆಗ್ತದ ರೀ. ಯಾರು ಬ್ಯಾಂಕಿಗೆ ಬರೋದ ಕಾರಣ ಇಲ್ಲ, ಅಲ್ಲೇ ಆಗ್ತದ ಅದ. ಎಲ್ಲ ಬ್ಯಾಂಕ್ ಮಾಡ್ಬೇಕಲ್ಲ ರೀ, ಎಲ್ಲರೂ ಮಾಡ್ಬೇಕ್ರಿ. ಅಲ್ಲ ಅದನ್ನು ಗೌರ್ಮೆಂಟ್ ಡಿಸಿಷನ್ ತಗೋಬೇಕಾಗ್ತೈತ್ರಿ. ಗೌರ್ಮೆಂಟ್ ತಗೊಂಡು ವರ್ಷ ಬರ್ತಿರ್ತೈತ್ರಿ. ಹಂಗಾರೆ ವರ್ಷ ಅದು ಪೆಂಡಿಂಗ್ ಇರ್ತದ ರೀ. ಬರ್ತದ ಒಟ್ಟು ಯಾವಾಗಾದ್ರೂ ಅದು ಕಂಟಿನ್ಯೂಸ್ ಆಗಿ ಬರ್ತದೆ. ಎಷ್ಟು ಬಾಕಿ ಅದ್ರಿಗೆ 160 ಕೋಟಿ ಬಾಕಿ ಬರ್ಬೇಕಾದ್ರೆ ಯಾರು ಬೇಕಾದವ್ರು ಬರ್ಬೋದ್ರಿ. ನಾಬಾರ್ಡ್ ನಮ್ಮ ಪ್ರಕಾರ ನಂಗೆ ಹೌದು ಪತ್ರ ಕೊಟ್ರೆ ಅವರ ಇವರ ಅನ್ನೋದಿಲ್ಲ, ಎಲ್ಲರಿಗೂ ಮಾಡ್ಬೋದು. ಕಮಿಟಿ ಮಾಡಿ ಅರ್ಜಿ ಹಾಕ್ಸ್ಬಿಡ ಕೊಡ್ತೀವ್ರಿ ಹೌಸಿಂಗ್. ಅದೇ ಏನಲ್ರಿ ಹೌಸಿಂಗ್ ಲೋನ್ ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡಪ್ ಮಾಡ್ತೇವೆ ನಾವು. ಸ್ಪೀಡಪ್ ಮಾಡ್ತೀವಿ.
ಈಗ ಶತಮಾನೋತ್ಸವ ಇದೆ ಸರ್. ಈಗ ರೈತರು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತಗೋಬೇಕಂತ ಹಿಂದಿನ ಅವ್ರು ರೂಲ್ಸ್ ಮಾಡಿದ್ರು ಅವ್ರು ಅಧ್ಯಕ್ಷರದ. ನಾವೀಗ ಎಲ್ಲಿ ಕಮ್ಮಿ ಬೀಳ್ತದೆ ಅಲ್ಲಿ ತಗೋರತ್ ಹೇಳಿದೆವು. ಮತ್ತು ಸ್ಯಾಂಕ್ಷನ್ ಮಾಡಕ್ಕೆ ಮೀಟಿಂಗ್ ಇಲ್ಲ, ಮೀಟಿಂಗ್ಗಿಂತ ಮೊದಲು ಬಂದ ತಕ್ಷಣ ಇಮಿಡಿಯೇಟ್ 2ನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ. ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೋತೇವೆ ಸರ್. ಶತಮಾನೋತ್ಸವ ಇದೆ. ಹಾಂ. ಶತಮಾನೋತ್ಸವದ ಏನಾದರೂ ರೂಪರೇಷೆ ತಯಾರು ಮಾಡಿದ್ರೆ ಮಾಡ್ತೀವ್ರಿ, ಮಾಡಾಕಿದೇವ್ರು ಅದನ್ನು ಕೂಡ. ಅದು ಇಲೆಕ್ಷನ್ ಈಗ ಸದ್ಯದಾಗ ಮಾಡ್ತೀವ್ರಿ. ಇನ್ನು ಮಾಡ್ತೀವಿ ಮಾರ್ಚ್ ಈ ವರ್ಷನಲ್ಲಿ ಒಟ್ಟು ಮಾಡ್ತೀವಿ. ಮಾತಾಡ್ತೀವಿ ಅಂತ ಹೇಳಿದ್ರು, ಹೌದೌದು. ಇನ್ನೂ ಒಪ್ಕೊಂಡಿಲ್ಲ, ಇನ್ನೂ ಟೈಮ್ ಸಿಗಲ್ಲ. 9 ಹೊಸ ಸೈಟ್ 8 ಮಾಡಿದಾರ್ರಿ, ಇನ್ನೊಂದು ಉಳ್ದೈತಿ. ಅದ ಶತಮಾನೋತ್ಸವ ಅದ ಹೇಳಲ್ಲ, ಶತಮಾನೋತ್ಸವ ಅದು ಮಾಡೋದೈತೆ. ಇಲೆಕ್ಷನ್ ಸಂಬಂಧ ಮುಂದೆ ಹೋಯ್ತದ್ರಿ. ಈಗ ಮಾಡ್ತೇವ್ರಿ. ಐತದ ಪ್ರಪೋಸಲ್ ಗೌರ್ಮೆಂಟ್ದಾಗ ಐತ್ರಿ, ಅವ್ರು ಅಪ್ರೂವಲ್ ಕೊಟ್ರೆ ಮಾಡ್ತವ್ರಿ. ಎಷ್ಟು ಸೆಕೆಂಡ್ಸ್ ಇದೆ ಅದೊಂದು ಹೇಳ್ಬಿಟ್ಟು. ಅಲ್ಲಂದ್ರೆ 152 ಆಗ್ತದ ಪ್ಯೂನು ಕ್ಲರ್ಕ್ ಸೇರಿ. ಎಷ್ಟು ಜರೂರಿ ಐತೆ ಅಷ್ಟು ತಗೋತೀವಿ. ಎಷ್ಟು ಬೇಕು ಅಷ್ಟು ತಗೋತೀರಿ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ರೆ KMF ಆಲ್ರೆಡಿ 46 ಪೋಸ್ಟ್ ತುಂಬಿದಲ್ಲ ಅವಾಗ ಅನ್ನೋದು. ಈಗ ಮೊದಲ 7th ಪೇ ಕಮಿಷನ್ ಜಾಸ್ತಿ ಆಗಿ ಬೇಡಪ್ಪ ಭಾಳ. ಈಗ ರಾಶಿ ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ ಅದಕ್ಕೆ? ಏನು ಹೇಳಿ ಬ್ಯಾಂಕಿನ ಡಿಪಾಸಿಟ್ಗಳಿಗೆ ಮತ್ತು ರೈತರಿಗೆ ಬ್ಯಾಂಕಿನ ವ್ಯವಹಾರದ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ಕೆ? ಇಲ್ಲ, ಇನ್ನೂ ಕೂಡ ನೋಡ್ರಿ ಬ್ಯಾಂಕ್ ವ್ಯವಸ್ಥಿತವಾಗಿ ಬೆಳೆಸಿ ಆಟೋಮೇಷನ್ ಹೆಚ್ಚು ಮಾಡಿ ಎಲ್ಲ ಕಾಂಪ್ಯೂಟರೈಸ್ ಮಾಡಿ ಒಂದು ಸೇವೆಯನ್ನು ತಾತ್ಕಾಲಿಕವಾಗಿ ಕೊಡುವಂಥ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಬ್ರ್ಯಾಂಚ್ಗಳು ಕೂಡ ನಾವು ಶತಮಾನೋತ್ಸವ ಕಾರ್ಯಕ್ರಮ ಅಂದರೆ ಅದರಲ್ಲಿ ಫೇಸ್ ಲಿಫ್ಟ್ ಮಾಡಿ ಎಲ್ಲ ಒಂದು ಬ್ಯೂಟಿಫಿಕೇಷನ್ ಕೂಡ ಬ್ರಾಂಚ್ಗಳು ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಮತ್ತು ಡಿಪಾಸಿಟರ್ ಆಗಲಿ ಲೋನ್ದಾಗಲಿ ಹಿತ ಕಾಪಾಡೋದು ನಮ್ಮದು ಒಂದು ಧ್ಯೇಯ ಐತಿ, ಅದನ್ನು ಮಾಡ್ಕೊತ ಹೋಗ್ತೇವೆ. ಲಾಸ್ಟ್ ಒಂದ್ರಿ ತಮ್ಮ ಮುಖಾಂತರ ನಮ್ಮ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ಆಮೇಲೆ ನೌಕರಸರಿಗೆ ಒಂದೇ ವಿನಂತಿ ಮಾಡ್ಕೋತೀವಿ. ಎಷ್ಟು ಅಪಪ್ರಚಾರ ರಾಜಕಾರಣ ಮಾಡಿದ್ರು ನಂಬೇಡ್ರಿ. ಒಳ್ಳೆಯ ಆಡಳಿತ ಮಂಡಳಿ ಸಿಕ್ಕೈತಿ. ಯಾರಿಗೂ ಅಂದ್ರೆ ಕೆಟ್ಟ ಹೆಸರು ಬದಂಗೆ ಯಾರಿಗೂ ಪೆಟ್ಟು ಹತ್ತಂಗೆ ನೋಡ್ಕೊಂಡು ಹೋಗ್ತೈತೆ. ತಾವು ಭರವಸೆ ಇಡಬೇಕತ್ತೆ. ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೋತಂಗೆ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ.